ಇನ್ನೊಬ್ಬರ ಮಕ್ಕಳಂದ್ರೆ ತಾಯಿ ಸಮಾನ. ಹೌದಲ್ಲ? ಹಂಗೆ ನಾವು ಇದನ್ನು ತಿಳ್ಕೊಂಡು ಜೀವನ ಸಾಗಿಸ್ಬೇಕು ನೋಡ್ರಿ. ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಈಗ ಸುಧಾರಿಸ್ಕೊಳ್ಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗನ ಅವಕಾಶ ಐತಿ ಇಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ. ಏನು ಬಾಕಿ ಜನ್ಮದಾಗ ಮಾಡಿದ್ದ ಇವನ್ನೆಲ್ಲ ಅಪರಾಧಗಳನ್ನು ಈಗ ಸರಿಪಡಿಸ್ಬೋದು ನಾವು. ಹೌದಲ್ಲ? ಇಲ್ಲಿ ಮಾಡಿದ್ದು ಎಲ್ಲಿ ಎಲ್ಲಿ ಕಳ್ಕೋತಿ ಹೇಳು? ಹಾಂ, ಅನ್ಯ ಕ್ಷೇತ್ರದಾಗ ಮಾಡಿದ ಪಾಪ ಈ ಕ್ಷೇತ್ರಕ್ಕೆ ಬಂದಾಗ ಕಳ್ಕೊತಿ. ಈ ಕ್ಷೇತ್ರಕ್ಕೆ ಹೋದಾಗ ಮಾಡಿದ ಪಾಪ ಎಲ್ಲಿ ಹೋದ್ರೆ ಕಳ್ಕೊತಿ ಹೇಳು? ಎಲ್ಲಿ ಹೋದರೂ ಆಗೋದು. ಏನು ಅದ ಇಲ್ಲಿ ಎಲ್ಲ ದಾಖಲಾತಿ ಆಕೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಲ್ಲ ಏನು ಮಾಡಿರ್ತಿ ಅದೆಲ್ಲ ದಾಖಲಾತಿ ಆಕೈತಿ. ನೀ ಯಾರು ಕೇಳೋರು ಇಲ್ಲ ಅಂತ ಹೇಳಿದಿ. ನರಕನೇ ಇಲ್ಲ ಅಂತ ಹೇಳಿದಿ. ಯಮಲೋಕ ಹಾಳಾಗೈತಿ ಅಂತ ಹೇಳಿದಿ. ಇವೆಲ್ಲ ಖರೆ ಏನ್ರಿ ಅಂತ ಕೇಳ್ತಾರ. ಪ್ರಶ್ನೆ ಸತ್ಯ ನಾವು ಯಾಕ್ರಿ? ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಹೊಂದುವವರೆಗೂ ವ್ಯಾವಹಾರಿಕ ಸತ್ಯನೇ ಇದೆ. ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ. ಪ್ರಾತಿಭಾಷಿಕ ಸತ್ಯ ಅಂದ್ರೆ ಕನಸು. ಕನಸಿನಿಂದ ಎಚ್ಚರ ಆಗ್ಮಟ್ಟ ಕನಸು ಖರೇನ. ಹಂಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಸ್ವರೂಪದ ಎಚ್ಚರಿಕೆಯನ್ನು ಹೊಂದಮಟ್ಟ ಇದು ವ್ಯಾವಹಾರಿಕ ಎಚ್ಚರಿಕೆ ಖರೇನ. ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದಿದ ಮ್ಯಾಗ ಇದು ಸುಳ್ಳು ಆಗ್ತೈತಿ. ಕನಸಿನಿಂದ ಎಚ್ಚರ ಆದ್ಮ್ಯಾಗ ಕನಸು ಹೆಂಗೆ ಸುಳ್ಳು ಆಗ್ತೈತಿ, ಹಂಗೆ ಈ ಸ್ವರೂಪದ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಸ್ವರೂಪದ ಎಚ್ಚರಿಕೆಯನ್ನು ನಾವು ಹೊಂದಿದಾಗ ಇದು ಸುಳ್ಳು ಆಕೈತಿ. ಅದು ಹೊಂದಬೇಕಲ್ಲ. ಹೊಂದಕ್ಕಿಂತ ಪೂರ್ವದಲ್ಲಿ ಅದು ಖರೇನ, ಹೊಂದಕ್ಕಿಂತ ಮೊದಲು ಅದು ಸತ್ಯನ. ಅದಕ್ಕೆ ಇಲ್ಲಿ ತಕ್ಕಂಗೆ ನಡ್ಕೋಬೇಕಾಗೈತಿ ಈ ಜಗತ್ತಿನ ಜನರು ಕೂಡ. ಇಲ್ಲಿ ಯಾಕ್ರಿ ಅವ್ಯವಹಾರ ಮಾಡಕ್ಕೆ ಹೋಗ್ಬೇಡ ನೀವು. ಏನು ನೀತಿ ಬಿಡೋದು ಆಚರಿಸುತ್ತಾ ಅಂತ ಯಾಕೆ ಹೇಳೋರು? ಯಾರಿಗೂ ನೋವಾಗದಂಗೆ ನಡ್ಕೋ. ಇಲ್ಲಿ ಈ ವ್ಯಾವಹಾರಿಕ ಎಚ್ಚರಿಕೆ ಒಳಗಿದ್ದಾಗ ಇವನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡಿದಾಗ ಮೀರಾಕ್ ಬರ್ತೈತಿ. ನಾವು ಮುರಿದ್ರೆ ಮೀರಾಕ್ ಬರೋದಿಲ್ಲ. ನೀವು ಹೊಡ್ತಾ ತಿಂತೀವಿ. ನಿಯಮಗಳ ಉಲ್ಲಂಘನೆ ಮಾಡಿದೆ ಅಂದ್ರೆ, ನೀತಿ ನಿಯಮಗಳು ಧರ್ಮಗಳನ್ನು ಉಲ್ಲಂಘನೆ ಮಾಡಿದೆ ಯಾವ ಕೇಳಾವ ಇಡ ಅಂತ ಮಾಡಿದೆ ಅಂದ್ರೆ ನಾಳೆ ಅದರ ಫಲ ಉಣ್ಬೇಕು, ಪಶ್ಚಾತ್ತಾಪ ಪಡಬೇಕು. ಹೊಡ್ತಾ ತಿಂತೀವಿ ನೋಡಿ. ಭಾಳ ಎಚ್ಚರದಿಂದ ಮಾಡಬೇಡ್ತಮ್ಮ, ಉಲ್ಲಂಘನೆ ಮಾಡಬೇಡ, ನೀತಿ ಬಿಡಕ್ಕೆ ಹೋಗ್ಬೇಡ. ನರಕಂತಿ ರೆಡಿನೇ ಐತಿ. ಹೌದಿಲ್ಲ? ನೀತಿ ಉಲ್ಲಂಘನೆ ಮಾಡಿದವ ನರಕ ಕಾಯಮನ. ಅದು ಯಾರಪ್ಪಗೂ ಬಿಡೋದಿಲ್ಲ. ನೀನು ಉಂಡ ತೀರ್ಬೇಕು. ನೀನು ನರಕ ಯಾತನೆ ಅನುಭವಿಸ್ಬೇಕು. ಏನು ಯಾಕೆ ಯಾಕದವು ಅಂತಂದ್ರೆ ನೀವು ಸರಿಯಾದ ದಾರಿ ತೋರಿಸ್ತಾವು. ಮಾಡಬಾರ್ದು, ಪಶ್ಚಾತ್ತಾಪ ಪಡಬೇಕು. ಹೌದಿಲ್ಲ? ಅಪರಾಧಿಗೆ ಶಿಕ್ಷಾ ಆದ್ರೆ ಅವಾಗ ಪಶ್ಚಾತ್ತಾಪ ಆಕೈತಿ. ಹಂಗೆ ಮಾಪ್ ಮಾಡಿದ್ರೆ ಮತ್ತಟ್ಟು ಮಾಡ್ಕೊತ ಹೋಗ್ಕಣವ. ಹೌದಿಲ್ಲ? ಇಲ್ಲೇನಾರು ಮಾಡ್ಬೋದು. ಮನುಷ್ಯರ ಕೋರ್ಟ್ನಾಗ ಲಂಚ ಕೊಟ್ಟು ಸುಡುಗಾಡಿ ಏನೇನು ಮಾಡಿ ಯಾಕ್ರಿ ಅವು ಅದಕ್ಕೆ ನಿಂತಿರ್ತಾವೆ ವಕೀಲಗಳು. ಇವು ಅವೆಲ್ಲ ಸುಳ್ಳು ಕೊಟ್ಟು ಇವನು ಮಾಡಿ ಯಾಕ್ರಿ ಸುಳ್ಳು ಇದ್ದದ್ದು ಖರೆ ಇದು ಸುಳ್ಳು ರೊಕ್ಕ ತಗೊಂಡು ಯಾಕ್ರಿ ದನ ಮಾಡೋದು. ಅವೆಲ್ಲ ಮತ್ತೇನು ಮಾಡೋದು? ರೊಕ್ಕ ಗಳಿಸಿ ನಾಳೆ ಅವು ನರಕದಾಗ ಹೋಗ್ತಾವು. ಅಂಥವ್ರಿಗೆ ಸಪೋರ್ಟ್ ಮಾಡಿದವನು ಏನು? ಆದ್ರೆ ಕರ್ಮದ ಕೋಟ್ನಾಗ ಯಾರಪ್ಪನೂ ಕೇಳೋದಿಲ್ಲ. ಏನು ನೀ ಮಾಡಿದ ಕರ್ಮಕ್ಕೆ ನೀ ಭಾಗಿಯಾಗಬೇಕು. ಯಾರು ಮಾಪ್ ಮಾಡೋರಿಲ್ಲ. ಮಾಪ್ ಮಾಡೋರು ಅದಾರ ಅಂತ ಹೇಳಿದ್ವಿ? ಯಾರೂ ಇಲ್ಲ. ಏನು ಪ್ರತಿಯೊಬ್ಬರೂ ನಾವು ಮಾಡಿದ ಕರ್ಮ ಫಲಕ್ಕೆ ನಾವು ಭಾಗಿಯಾಗಬೇಕು. ಲೆಕ್ಕ ಚುಕ್ತ ಆಗಬೇಕಾದ. ಏನು ಲೆಕ್ಕ ಇರ್ತೈತಿ. ಏನೇನು ಮಾಡಿರ್ತೀನಿ ಅದೆಲ್ಲ ಲೆಕ್ಕ ಚುಕ್ತ ಆಗೋಲೆ ನೀನು ಮುಗಿದನೇ ಇಲ್ಲ. ನಿನ್ನ ಕತಿ ಶರೀರ ಹೋಗೋದೇ ಇಲ್ಲ. ಅದು ಅನುಭವಿಸೇ ಹೋಗ್ಬೇಕು. ನೀನು ಬಾಕಿ ಇರ್ತೈತಿ. ಹೌದಿಲ್ಲ? ಬಾಕಿ ತೀರ್ಸೋಲಿ ಹೆಂಗೆ ಹೋಕ್ಕಿ. ಎಲ್ಲ ಋಣ ಚೊಕ್ತ ಆದಾಗ ಅವಾಗ ನಿಂದು ಕೆಲಸ ಮುಗಿದಂಗೆ. ಏನು ಋಣಬಾಧೆ ಏನು ಜನ್ಮ ಅಂತ ತಿರುಗಬೇಕಾಗೈತಿ. ನೀನು ಮಾತೃಋಣ, ಪಿತೃಋಣ, ದೇವರಿಣ, ಋಷಿಋಣ ತೀರ್ದಾಗ ನಿನಗೆ ಜ್ಞಾನ ಆಕೈತಿ. ತೀರ್ಸಕ್ಕಾಗೈತಿ ನಮಗೆ. ತಂದೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ.
ಯಾಕ್ರಿ ಅವನು ಮರಗಿಸ್ತೇ ಅವನು ತಂದೆ ತಾಯಿನ, ಹೌದಿಲ್ಲ? ಏನು ಬಿಡ್ರಿ, ನಾವೇನ ನಮ್ದೇನು ಇದ್ದಿದ್ದಿಲ್ಲ. ಇವು ಬಂದು ಅಲ್ಲಿ ಇವು ಇವು ಬಂದು ನಮ್ಮನ್ನೆಲ್ಲ ಹಿಂಗೆ ಮಾಡಿದ್ವು ಅಂತ ಅವ್ರ ಮ್ಯಾಗ ಹಾಕ್ತಾನೆ, ಹೆಂಡತಿ ಮ್ಯಾಗ, ಹೌದಿಲ್ಲ? ಇವು ಮಾಡಿದ್ವು ಬಿಡ್ರಿ ನಮ್ಮನ್ನೆಲ್ಲ, ಇವು ನಾವಂತ ಚಲೋ ಇದ್ದೀವಿ, ಇವು ಬಂದಿಂದ ಎಲ್ಲ ಕೆಡ್ತು ನೋಡ್ರಿ, ಎಲ್ಲ ತಂದೆ ತಾಯಿನ ಹೊರಗೆ ಹಾಕಕ್ಕೆ ಹಚ್ಚಿದವು ಅಂತ, ಹೌದಿಲ್ಲ? ಯಾಕೆ ಬರೋಕ್ಕಿಂತ ಮೊದಲು, ಹೆಂಡತಿ ಆಗೋಕ್ಕಿಂತ ಮೊದಲು ಅವಳೇ ಇದಿತ್ತ, ಅಪ್ಪ ಅವ್ವ ಅಂದ್ಮ್ಯಾಗ ಭಾಳ ಜೀವ ಇದ್ದ, ಹೆಂಡತಿ ಆದ್ಮೇಲೆ ಬದಲಾವಣೆ ಆಗ್ಬಿಟ್ಟು, ಹೌದಿಲ್ಲ? ಎಲ್ಲರದು ಹಂಗೆ ಐತಿ. ಅವು ಹಂಗೆ ಒದ್ದಾಡ್ತಾವ ಪಾಪ, ತಂದೆ ತಾಯಿ ಯಾರು ನೋಡ್ತಾರೆ? ಈಗಿನ ಕಾಲದಾಗಂತೂ ಭಾಳ ಇದಾಗೈತೆ ಪರಿಸ್ಥಿತಿ. ಮೊದಲನ್ಯಾಗ ಏನೋ ಒಂದು ನಿಯತ್ತಿಂತ ಇತ್ತಲ್ಲಿ, ಈಗ ಅತಿ ಭಾಳ ತೊಂದರೆ ಐತಿ. ಏನು ಅದಕ್ಕೆ ಮಾತೃನ ಅವರು ಪ್ರಾಣವಾಯು ಹೋಗೋ ತನಕ ಅವ್ರ ಶರೀರ ಜೋಪಾನ ಮಾಡಿದಾಗ ತಂದೆ ತಾಯಿ ಋಣ ತೀರ್ತೈತಿ. ಏನು ನಾವು ಸಮಾಜದಿಂದ ಏನಾರ ನಾವು ಸಹಾಯ ತೊಗೊಂಡಿಲ್ಲ, ಅವ್ರ ಋಣ ತೀರಿಸ್ಬೇಕಲ್ಲ, ಸಮಾಜದ ಋಣ, ದೇವ್ರ ಋಣ, ಜನರ ಋಣ, ಜನರ ಕಡೆಯಿಂದ ನಾವು ನಾವು ಅದು ಹೆಂಗೆ ತೀರಿಸ್ಬೇಕಲ್ಲ, ಹೌದಿಲ್ಲ? ಯಾವ ರೀತಿಯಿಂದ ನಾವು ತೊಗೊಂಡಿರ್ತೀವೋ ಅದನ್ನು ತೀರಿಸ್ಬೇಕಲ್ಲ, ಋಣ ತೀರಿಸ್ಬೇಕು. ಅದರಿಂದ ಋಷಿ ಋಣ ತೀರಿಸೋದು ಭಾಳ ಕಠಿಣ ಅದ. ನಾವು ಅವ್ರ ಋಣ ತೀರಿಸ್ಬೇಕಾದ್ರೆ ಅವ್ರಿಗೆ ಕೇಳಿದ್ದನ್ನು ವಿಚಾರ ಅದನ್ನು ನಮ್ಮದಾಗಿ ಮಾಡಿಕೊಂಡು ಅವರಂತೆ ಆ ಸ್ಥಿತಿಯನ್ನು ಪಡೆದ ಇನ್ನುಳಿದವರಿಗೆ ಅದನ್ನು ಮಾರ್ಗದರ್ಶನ ಮಾಡಿದ ಅವಾಗ ಋಷಿ ಋಣ ತೀರ್ತೈತಿ. ನೀನು ಆ ಸ್ಥಿತಿ ಪಡಿಬೇಕಲ್ಲ, ಜ್ಞಾನ ಸ್ಥಿತಿಯನ್ನು ಪಡೆದು ಇನ್ನೊಬ್ಬರಿಗೆ ಅದನ್ನು ಮಾರ್ಗದರ್ಶನ, ಸಾವಿರಾರು ಮಂದಿಗೆ ಅದರ ಮಾರ್ಗದರ್ಶನ ನೀವು ಮಾಡಬೇಕು. ಅಂದಾಗ ಋಷಿಮುನಿಗಳ ಋಣ ತೀರ್ಥ. ಅವರು ಸ್ವಾರ್ಥವನ್ನು ಬದಿಗಿಟ್ಟು ಹೆಂಗೆ ಜನರ ಹಿತಕ್ಕಾಗಿ ಟೊಂಕ ಕಟ್ಟಿ ನಿಂತರು, ಹಂಗೆ ನೀನು ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಜಗತ್ತಿನ ಹಿತಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕಾಗ್ತದೆ. ಅಂದಾಗ ಋಣ ತೀರ್ಸಕ್ಕೆ ಬರ್ತೈತೆ, ಅವರು ಋಷಿ ಋಣ ತೀರ್ತೈತಿ. ಏನು ಎದಕ್ಕಾಗಿ ಬದುಕಿದ್ರು ಅವರು? ಪರೋಪಕಾರಕ್ಕಾಗಿ ಜೀವಿಸಿದ್ರು ಅವರು. ನಮ್ಮದೆಲ್ಲ ಮುಗಿದ್ರೂ ಜನರಿಗೆ ಕಲ್ಯಾಣ ಆಗಲಿ ಅನ್ನೋ ಸಂಬಂಧ ಅವರು ಜೀವನ ಎಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟರು. ನೋಡ್ರಿ ನೀವು ಜಗತ್ತಿನ ಎಲ್ಲ ಋಷಿಮುನಿಗಳು ಏನದಾರಲ್ಲ, ಜನರ ಹಿತಕ್ಕಾಗಿ ಬದುಕಿದ್ರು ಅವರು. ತಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಇರುವಷ್ಟು ಕಾಲ ಜನರಿಗೆ ಉಪಯೋಗ ಆಗಲಿದು, ಹೌದಿಲ್ಲ? ಹೆಂಗೋ ಕೆಟ್ಟು ಹೋಗೋದು ಶರೀರ, ಕೆಟ್ಟು ಹೋಗೋ ಶರೀರದ ಸಫಲತೆ ಪರಹಿತ ಕಾರ್ಯದೊಳಗೆ ಸಾಗಲಿ ಅಂತ ಹೇಳ್ಕೊಂಡ್ರೆ ಅದನ್ನು ಮಾಡಿದ್ರು ಅವರು. ಪರೋಪಕಾರಾರ್ಥಮಿದಂ ಶರೀರಂ, ಅದಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡಿದ್ವಿ. ನಾವು ಬರೀ ಸ್ವಾರ್ಥಕ್ಕೆ ಹೆಂಡ್ರ ಮಕ್ಕಳು ಗುಜರಾನ್ ಎಷ್ಟೇ ಮಾಡಿದ್ವಿ, ಮಾಡಿ ಏನೆಲ್ಲ ಸತ್ರ ನಾಳೆ ನೀವು ಮಾಡಿದ ಕರ್ಮ ತಗೊಳಕ್ಕೆ ಹೆಂಡ್ರ ಮಕ್ಕಳು ಯಾರೂ ಬರೋದಿಲ್ಲ. ಹೋಗೋಪ ಅಂತಾರೆ. ಯಾಕ್ರಿ? ನಾರದನ ಕಟ್ಟಿ ಕೇಳಿಬರೋಗು ಅಂತ ಕೇಳ್ತಾರೆ. ಅಯ್ಯೋ ನಾರದನ ಕಟ್ಟಿದಾಗ ಯಾವ ರತ್ನಾಕರ ವಾಲ್ಮೀಕಿ ಅದ್ರ ಪಾಪ ನೀ ಮಾಡ್ತೀಯಲ್ಲ, ಅದ್ರ ಸಂಬಂಧ ಮಾಡ್ತೀವಿ, ಹೆಂಡ್ರ ಮಕ್ಕಳ ಸಂಬಂಧ ರೀ. ಹೆಂಡ್ರ ಮಕ್ಕಳು ತಗೋತಾರನ್ನ ಕೇಳೋದು ಅವ್ನು, ಇಲ್ಲಾರು ಹಾದಿಗಿದೆ ಅಂತ ಅವ್ನು ಕಟ್ಟಿ ಹೋಗಿ ಕೇಳ್ತಾನ, ನಾವ್ಯಾಕೆ ತಗೋಕೆ ಹೋಗೋಣ? ನಿನಗೇನು ತುಡುಗು ಮಾಡಿ ಮಂದಿ ಬಡದ ತಂದು ಹಾಕಂತ ಹೇಳಿಲ್ಲ ನಾನು, ಹೌದಿಲ್ಲ? ಅದಕ್ಕೆ ಯಾರೂ ಬರೋದಿಲ್ಲ ನನಗೆ ನಾಳೆ ಕೇಳಕ್ಕೆ ಜವಾಬ್ ಕೊಡೋಕೆ ಯಮನಲ್ಲಿ ಯಾರೂ ಬರೋದಿಲ್ಲ. ಯಾರು ಹೆಂಡ್ರು ಮಕ್ಕಳು ಯಾರೂ ಬರೋದಿಲ್ಲ. ನೀ ಮಾಡಿದ ಕರ್ಮಕ್ಕೆ ನೀನು ಭಾಗಿಯಾಗು. ಏನು ಅದಕ್ಕೆ ಭಾಳ ಎಚ್ಚರದಿಂದ ನಾವು ಮನುಷ್ಯನ ಜನ್ಮದೊಳಗೆ ನಡ್ಕೋಬೇಕಾಗೈತಿ. ನೀತಿ ನಿಯಮಗಳನ್ನು ತಕ್ಕಂಗೆ ನಡ್ಕೊಂಡಾಗ ಏನಾರ ಇದು ದಾರಿ ಸಿಗ್ತೈತೆ ನಿನಗೆ. ಇಲ್ಲಾಂದ್ರೆ ದಾರಿ ಸಿಗೋದು, ನಿನಗೆ ಸುಖದ ದಾರಿ ಸಿಗೋದು, ಮತ್ತು ಅಡವಿಗೇನ ಹೋಗೋದು. ನೀವು ಮತ್ತು ವಿಷಯಹೀನ ಸಂಸ್ಕಾರ ಮಾಡ್ಕೊಂಡು ಹೀನ ಜನ್ಮಗಳನ್ನು ತಿರುಗಬೇಕಾಗತ್ತೆ. ಪಾಪಕರ್ಮಗಳನ್ನು ಮಾಡ್ಕೊತ ಹೋದೆ ಅಂದರೆ ಅದಕ್ಕೆ ಅನುಗುಣವಾದಂಥ ಜನ್ಮಗಳು ಕಾದು ಕೂತಾವ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧಿ ಗಲಿಸಿ ಎಷ್ಟೊಂದು ನಮೂನಿ ಜನ್ಮಗಳನ್ನು ಹೊಂದಬೇಕಾಗೈತಿ, ಹೌದಿಲ್ಲ? 84 ಲಕ್ಷ ಪ್ರಕಾರದ ಜೀವರಾಶಿಗಳಂತಾರೆ. ಅದು ಎಲ್ಲದರಾಗೂ ಹಾದು ಬಂದೇವು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ.
ಆದರೂ ಇನ್ನೂ ಇದು ಹೇಸಿಗೆ ಬರ್ಬೋದು ನಮಗೆಲ್ಲ. ಮತ್ತು ಅಂತ ಅದನ್ನು ಮಾಡಿ ಅಂಥದ್ರಾಗೆ ತಿರುಗಬೇಕಂತೀಯಲ್ಲ. ಎಷ್ಟರ ಪಾಪ ಮಾಡಿ ಎಷ್ಟರ ಹೀನ ಜನ್ಮಗಳನ್ನು ಹೊಂದಬೇಕಂತ ಮಾಡಿ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ. ಹೇಸಿಗೆ ಬರುವಲ್ದು ನಿನಗಿದ್ರಾಗ ಹುಟ್ಟಿಟ್ಟು ಒಂದು ಎಷ್ಟು ಸಲ ಹುಟ್ಟದ ಯೋನಿಗಳಿಲ್ಲ ಅಂತ. ಒಂದು ಉಳಿದಿಲ್ಲ, ನೀನು ಹುಟ್ಟದೇ ಇದ್ದದ್ದು ಎಲ್ಲ ಶರೀರದಾಗ ಹುಟ್ಟಿಟ್ಟು ಬಂದೀನಿ. ಎಲ್ಲ ಪ್ರಾಣಿಗಳ ಪಶು ಪಕ್ಷಿಗಳ ಗರ್ಭದಾಗ, ಅವರು ಜಂತು ಹುಳ ಹುಪ್ಪಡಿ ಜನ್ಮದಾಗ ರಸಿಕ ಮಶಕಾದಿಗಳು ಏನು ಕುರಿ ಇದರಾಗ ನಾವು ಕುರುವಾಗಿ ಹುಟ್ಟಿ ಬಂದೀನಿ. ಇಷ್ಟೆಲ್ಲ ಆದರೂ ನಿನಗೆ ಇನ್ನೂ ತಿಳಿವಲ್ಲ, ಇನ್ನೂ ಅರಿವು ಬರುವಲ್ಲ ನಿನಗೆ. ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಬರ್ತೈತಿ. ಏನು ಇವೆಲ್ಲ ಕರೆ ಏನ್ರಿ? ಕರೆ ಏನು? ಮಾಡಿದ ಕರ್ಮ ಅನ್ನೋಬೇಕಾಕೈತಿ. ಏನು ಯಾರನ್ನೂ ಬಿಡೋದಿಲ್ಲ. ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಎಷ್ಟು ಸಂಟ ಹೊಂದಬೇಕಾಕೈತಿ. ಧಾತು ಸಪ್ತಕವಾಗಿ ಔಷಧಿಯಾಗಿ ತಂದೆಯಳು ಮಾತೆಯ ಸೂತಕ ರುದಿರ ರೂಪಾಗಿ ಉಂಡಣ್ಣ ಅದು ರೇತೋ ರುದಿರ ಆಗಿ ಆತ ಎಂದರೆ ಯಾಕ್ರಿ ಅವೆರಡೂ ಮಿಲನ ಆದ ಕೂಡಲೇ ಶರೀರ ಮತ್ತೆ ತಯಾರಾಕೈತಿ. ರೇತೋ ರುದಿರದಿಂದ ಅದಿಲ್ಲ, ಅವೊಂದಷ್ಟು ಹೊಲಸು ಅಪ್ಪೊಂದಷ್ಟು ಹೊಲಸು ಕೂಡ್ತಿ ಅಂದರೆ ಒಂದು ಹುಳ ತಯಾರಾಯ್ತಪ್ಪ. ಅದಿಲ್ಲ, ತಯಾರಾಗಿ ಕುಂತು ಅವು ಒಂದು ಹೆಣ್ಣು ದೊಡ್ಡದಾಗಿ ಕುಂತಿ ಅಂದ್ರೆ ಯಾಕ್ರಿ ಅದು ತಯಾರಾಯ್ತಪ್ಪ. ತಯಾರಾಗೋ ಒಂದು ಗಡಿಗೆ ತಯಾರಾಯ್ತು, ಹುಳ ಬೀಳು ಗಡಿಗೆ. ಅದಿಲ್ಲ, ಅವು ಏತೋ ರುದಿರ ಎರಡೂ ಏಕಾದವು ಅಂದ್ರೆ ಅಲ್ಲಿ ತಯಾರಾಗೇ ಬಿಡ್ತೈತಿ. ಹುಳ ಬೀಳುತ್ತೆ ಚಾಲೂನ ಅಲ್ಲಿ ಹುಟ್ಟಿ ಬಿಡ್ತೈತಿಲ್ಲ. ಇವ ಹಿಂಗೆ ಇದನ್ನ ಮಾಡ್ಕೊತ ಬಂದೀವಿ ನಾವು. ಏನು ಮಾಡಿದ ಕರ್ಮಕ್ಕನುಸಾರ ಮತ್ತೆ ಜನ್ಮಗಳು ಬರ್ತಾವೆ. ಅದರ ವಾಸ ಗರ್ಭವಾಸ ಏನು ಎಷ್ಟು ವಿಚಿತ್ರ ಐತಿ ನೋಡ್ರಿ ಕರ್ಮದ ಇದು ಗತಿ. ಏನು ಅದನ್ನು ಯಾರಿಗೂ ಬದಲು ಮಾಡೋಕ್ಕಾಗೋದಿಲ್ಲ, ಮಾಫ್ ಮಾಡೋಕ್ಕೂ ಆಗೋದಿಲ್ಲ. ಅದು ಕರ್ಮ ಸಿದ್ಧಾಂತ, ಅದು ಎಲ್ಲರೂ ಅನುಭವಿಸಬೇಕಾಗ್ತದೆ. ಮಾಡಿದ ಮ್ಯಾಗ ಅದನ್ನು ಉಣ್ಣಬೇಕಾಗೈತೆ. ನಾವು ಯಾರೂ ಹೊರ್ತಲ್ಲ ಅದಕ್ಕೆ. ಏನು ಎಂತೆಂಥಲ್ಲಿ ಜನ್ಮ ಬರ್ತಾವೆ ನಿಮಗೆ ಮಾಡಿದ ಕರ್ಮಕ್ಕನುಸಾರ. ಇಲ್ಲೇ ಹೋಗಿ ಹುಟ್ಟಬೇಕು. ನೀವು ಮಾಡಿದ ಕರ್ಮ ಎಷ್ಟೊಂದು ವ್ಯವಸ್ಥಿತವಾಗೈತಿ ಕರ್ಮದ ಇದು. ಯಾಕ್ರಿ ಭಾಳ ಇದೈತೆ ಅದು ಕರ್ಮ ಸಿದ್ಧಾಂತ. ಏನು ಅದನ್ನು ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದು. ಏನು ಜ್ಞಾನ ಆಗೋ ಮಠ ಅದರಿಂದ ಪಾರಾಗೋದು ಭಾಳ ಕಠಿಣ ಐತೆ. ಯಥಾರ್ಥ ನಾನು ಯಾರಿದ್ದೀನೋ ಆತ್ಮಜ್ಞಾನವನ್ನು ನೀವು ಮಾಡಿಕೊಂಡಾಗ ಈ ಕರ್ಮಜಾಲದಿಂದ ಪಾರಾಗ್ತದೆ. ಇಲ್ಲ ಅಂದರೆ ಭಾಳ ಕಠಿಣ ಐತಿ ಇದರಿಂದ ಪಾರಾಗೋದು. ನೀ ಯಾವ ಜೀವರಾಶಿಯು ಇದರಿಂದ ಪಾರಾಗಕ್ಕೆ ಅಂತ? ಕರ್ಮಜಾಲದಿಂದ ಮಾಡಿದ ಕರ್ಮಕ್ಕನುಸಾರವಾಗಿ ಕಾದು ಕೂತಾವೆ. ಎಂತೆಂಥ ಜನ್ಮಗಳು ಕಾದು ಕೂತಾವೆ ಗೊತ್ತಿಲ್ಲವಲ್ಲೇ ಮಾಡಿಬಿಡ್ತೀವಿ. ಚಟಕನ ವಿಹಿತ ರೀತಿಯಿಂದ ಸಿಗದಂಗೆ ಅದಕ್ಕೆ ನಿಷಿದ್ಧ ವ್ಯವಹಾರ ಮಾಡಿಬಿಡ್ತೀವಿ. ಯಾರು ಕೇಳೋರು ಇಲ್ಲ ಅಂತ ಹೇಳಿದೆ. ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರು. ಮಾಡಬೇಡ ತಮ್ಮ ಪಾಪ ಕೃತಿಗಳನ್ನು ಎಂದೂ ಮಾಡೋಕೆ ಹೋಗಬೇಡ. ವಿಷಯದ ಆಶಾ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡ್ತೀಯಲ್ಲ, ನಾಳೆ ಅದರ ಫಲ ಉಣ್ಬೇಕಾಗ್ತೈತೆ ನೋಡಿ. ಯಾರು ಹೇಳೋರಿಲ್ಲ ನಿಮ್ಗೆ ಇದನ್ನು? ಯಾರು ಹೇಳೋರು ನಿಮ್ಗೆ? ಅದನ್ನ ಯಾವ ಕಂಡಾನ್ರಿ ಅಂತ ಇರ್ತಾನೆ. ಯಾವ ಕಾಣ್ತಾನೆ? ನೀನ ಅದನ್ನು ನೀರಾಗ ಮುಣಿಗಿದವ ತಳ ಕಾಣ್ತಾನೆ. ಹೌದಿಲ್ಲ? ಈಗ ಉಣ್ಣಾಕತಿ ಅಲ್ಲಿ ಈಗ ಮಾಡಿದ ಕರ್ಮ ಉಣ್ಣಾಕ ಮುಂದೆ ಪ್ರತಿಯೊಬ್ಬರು ನಾವು ಮಾಡಿದ್ದನ್ನು ನಾವು ಉಣ್ಣಾಕ ಭಾಗಿಯಾಗಿ ಹಿಂದಿನ ಸಾಲ ತೀರ್ಸಕ್ಕೆ ಬಂದೇವು ನಾವು. ಪ್ರತಿಯೊಂದು ಜೀವಿ ಕರ್ಮ ಸಂಬಂಧದಿಂದ ಬಂದೇವೆಲ್ಲ. ಕರ್ಮ ಸಂಬಂಧ ಇಲ್ಲವಲ್ಲೇ ನಾವು ಇದು ಜನ್ಮಕ್ಕೆ ಬರುವುದನೇ ಇಲ್ಲ, ಯಾರೂ ಬರುವುದಿಲ್ಲ. ಮಾಡಿದ ಕರ್ಮವನ್ನು ತೀರ್ಸಕ್ಕೆ ಆಯಾ ನಮೂನಿ ಮಾಡಿರ್ತೀವಿ, ಆಯಾ ನಮೂನಿ ಜನ್ಮಗಳು ಬರ್ತಾವೆ. ಇದೇ ಜನ್ಮದಾಗ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕರ್ಮಜಾಲದಿಂದ ಪಾರಾಗಕ್ಕೆ ಬರ್ತೈತಿ. ನಮಗೆ ಮುಕ್ತ ಆಗಕ್ಕೆ ಅವಕಾಶ ಐತಿ. ಮಾನವ ಮಾತ್ರಗೆಲ್ಲ ಬರ್ತೈತಿ. ತನ್ನನ್ನು ತಿಳ್ಕೊಂಡಾಗ, ನಾನು ಯಾರಿದ್ದೇನೋ ಅಂತ ಅನುಭವ ಮಾಡ್ಕೊಂಡಾಗ, ನಾನೇ ದೇವರಿದ್ದೇನೇನೋ ಅನುಭವ ನಮಗೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಈ ಕರ್ಮಜಾಲದಿಂದ ಬಿಡುಗಡೆ ಆಕೈತಿ. ಇಲ್ಲ ನಾ ಹೆಂಗೆ ದೇವರಾದೇನ್ರಿ, ನಾ ಆದದೇನ್ರಿ ಇದದೇನ್ರಿ ಇಲ್ಲದನ್ನು ಕಲ್ಪಿಸ್ಕೊಂಡ ದೇವರು ದಿನರು ನಡ್ಕೊತ ಹೊಕ್ಕಿಯಲ್ಲ. ಅನ್ಯವಾಗಿ ಯಾವ ದೇವ್ರಕ್ಕ ಅವನು? ನಿನ್ನಲ್ಲಿ ಐತಿ ದೇವತ್ವ. ಅವೇನು ನಿನ್ನಿಂದ ಅರುಷ್ಕೊಳ್ಳೋ ಜಡ ಅವು ದೇವ್ರು ನಾವು?
ಜಡ ವಸ್ತುಗಳು ಎಂದೂ ದೇವರಾಗಲಾರು. ಅದಕ್ಕೆ ಅನ್ಯವಾಗಿ ಐತೆ ಅಂತ ನಿನ್ನ ಅಲ್ಲಗಳದ ಅನ್ಯವಾಗಿ ನಡ್ಕೋತಿಯಲ್ಲ, ಗುಡಿ ಆಗದಾನ ಗವಿ ಆಗದಾನ, ನರಕ ತಪ್ಪೋದಿಲ್ಲ ನಿನಗೆ, ಜನ್ಮ ಜನ್ಮಾಂತರ ನರಕ ಹೊಂದ್ಬೇಕು. ಯೋ ಅನ್ಯಾಮ್ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯುನಿಷು ಜಾಯಿತೆ ಅಂತ ಪ್ರಬಲತರ ಶ್ರುತಿ ಹೇಳ್ತದೆ. ಎಷ್ಟು ಎಚ್ಚರಗೊಳಿಸಿದ್ರು ನಾವು ಮತ್ತೆ ನಮ್ಮಂಥವು ಹೆಂಗಾಗ್ಬೇಕು? ದೇವರು ಅಲ್ಲೇ ಅದಾನಪ್ಪ, ತಿರುಪತಿಯಾಗ ಅದಾನ. ಯಾಕ್ರಿ? ಶಿರ್ಸೈಲ್ದಾಗ ಅಲ್ಲಿ ಅದಾನ. ಯಾಕ್ರಿ? ಕಾಶಿ ಒಳಗೆ ಅದಾನ. ಎಲ್ಲಿಯೂ ಇಲ್ಲ. ನಿನ್ನಲ್ಲೇ, ನಿನ್ನ ಬಿಟ್ಟ ದೇವರಿಲ್ಲ. ದೇವರಂದ್ರೆ ಸುಖರೂಪ ಆದಂಥ ಇರು. ದೇವರಂದ್ರೆ ಒಂದು ವ್ಯಕ್ತಿ ಅಂತ ಕಲ್ಪನಾ ಮಾಡ್ಕೊಂಡ್ಬಿಟ್ಟೇವು ನಾವು. ಹಂಗೆ ಅದಾನ, ಅದು ಗಂಡಸನೂ ಅಲ್ಲ, ಅದಾನ ಅಂದ್ಕೂಲೆ ಗಂಡಸಿನ ಭಾವ ಮಾಡ್ಕೊಂಡು ಕುಂತೀವಿ. ಶಿವ ಅಂದ್ಕೂಲೆ ಜಡಿ ಬಿಟ್ಕೊಂಡವ, ಚರ್ಮ ಸುತ್ತಕೊಂಡವ ಅಂತ ಕಲ್ಪಿಸ್ಕೊಂಡು ಕೂತೀನಿ. ಅದು ಶಿವ ಅಂದ್ರೆ ಮಂಗಲಕರವಾದದ್ದು, ಕಲ್ಯಾಣಕರವಾದದ್ದು. ಮಂಗಲ ಕಲ್ಯಾಣ ಶಿವ ಅಂದ್ರೆ. ಕೃಷ್ಣ ಅಂದ್ರು ಅದು ಗೊಂಬೆ ಅಲ್ಲ. ರಾಮ ಅಂದ್ರು ದಶರಥನ ಮಗ ಅಲ್ಲವ. ಅಲ್ಲಿ ಅಯೋಧ್ಯದಾಗ ಹುಟ್ಟ. ಅಯೋಧ್ಯ ಅಂದ್ರೆ ಏನು? ಅಯೋಧ್ಯ ಅಂದ್ರೆ ಯಾವುದು ಕಲ್ಪನಾ ಇಲ್ಲದ ಸ್ಥಿತಿ ಒಳಗೆ ರಾಮನ ಇದು ಬರ್ತೈತಿ, ಅನುಭವ ಬರ್ತೈತಿ. ಜನನ ಅಲ್ಲಿ ಐತಿ. ಅಯೋಧ್ಯ ಅಂದ್ರೆ ಯಾವುದು ಕಲ್ಪನಾ ರಹಿತ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಆರಾಮಿನ ಅನುಭವ. ಅದಕ್ಕೆ ರಾಮ, ಅಂತರಾರಾಮ. ದಶರಥನ ಮಗ ರಾಮ ಅಲ್ಲ. ಕೃಷ್ಣ ಅಂದ್ಕೂಲೆ ವಸುದೈವ ದೇವಕಿ ಮಗ ಅವಲ್ಲ. ದ್ವಾಪಾರ ಯುಗದಾನ ನಾವು ಅಲ್ಲ ಅವ. ಕೃಷ್ಣ ಅಂದ್ಕೂಲೆ ನವಲಿಗಿರಿ ಚುಚ್ಕೊಂಡು ಅವಾಗ ಹೊಕ್ಕಿನಿ ಮತ್ತು ಇಲ್ಲೇ ಎಡುತ್ತೇವೆ ನಾವು. ಹೌದಿಲ್ಲ? ಮತ್ತು ತಪ್ಪು ದಾರಿ ಹಿಡಿತೇವೆ ನಾವು, ಗೊಂಬಿಗೆ ಹೊಕ್ಕೇವು. ಮತ್ತು ಶಿವ ಕೃಷ್ಣ ಇವೆಲ್ಲ ಅದಕ್ಕೆ ಅವನ್ನೆಲ್ಲ ಬಿಡ್ರಿ. ಅವನು ಅವು ಹುಚ್ಚು ಬಿಡೋದನ್ನು. ಅವಕ್ಕೊಂದೊಂದು ರೂಪ ಕೊಟ್ಟ. ಯಾಕ್ರಿ? ಅವನು ಉಪವಾಸ ಮಾಡಿ ಗುಡಿ ಕಟ್ಕೊಂಡು ಅವಕ್ಕೆ ದೇವ್ರು ಕೊಡ್ತಾವ ನಿನಗವು. ನೀ ಕಲ್ಪಿಸಿದ ದೇವರು ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಅದು ಕಲ್ಪನೆಗಳಿಗೆ ನಿಲ್ಕಲತ್ತು. ಎಲ್ಲದಕ್ಕೂ ಆಧಾರವಾಗಿರ್ತದೆ ನಿನ್ನ ಸ್ವರೂಪ. ನಿನ್ನ ಬಿಟ್ಟದಿಲ್ಲ. ಇಲ್ಲ ಅರು ನಿನ್ನಲ್ಲಿ ಐತೇನ, ಆ ಕಲ್ಲು ಕಟ್ಟಿಗೆ ಆಗೈತೆ. ನೀವು ಕಲ್ಪಿಸ್ಕೊಂಡು ಗೊಂಬಿ ಕೂಡ ಇದರಾಗೈತೇನ, ಅದು ಮೂರ್ತಿ ಆಗೋದು. ಗುಡಿ ಕಟ್ಕೊಂಡು ಕುಂತಿಯಲ್ಲ, ಹೌದಿಲ್ಲ? ರಾಮ ಮಂದಿರ ಅಂತ ರಾಮಲ್ಲಲ್ಲ. ಯಾಕ್ರಿ? ಏನೇನೋ ಮಾಡ್ಕೊಂಡು ಕುಂತೀಯ. ಅದನ್ನು ಮೊಮ್ಮಕ್ಕ ಅದನ್ನು ಚಿತ್ರ ಮಾಡ್ಕೊಂಡು. ಯಾಕ್ರಿ? ಮನುಷ್ಯರ ಮೂರ್ತಿ. ಅದು ದೇವ್ರಂದ್ರೆ ಅದೊಂದು ವ್ಯಕ್ತಿ ಅಲ್ಲ. ಈ ಹುಚ್ಚು ಕಲ್ಪನೆ ಮಾಡಿ ದೇವ್ರಂದ್ರೆ ಹಿಂಗಿರ್ಬೇಕಂತ ಕಲ್ಪಿಸ್ಕೊಂಡು ಗ್ರಹಿಕೆ ಮಾಡ್ಕೊಂಡು ಕುಂತೀವಿ. ಕತ್ತಿಗಳು ಸಭಾ ಮಾಡಿ ಅವು ದೇವ್ರಂದ್ರೆ ಹೆಂಗಿರ್ಬೇಕಂದ್ರೆ ತಮ್ಮ ಆಕಾರ ಮಾಡಿ ಇಟ್ಕೊಂಡು ಕೂತಿದ್ವು ಅಂತ. ಕತ್ತಿಗಳು ಅವೊಂದು ನಿರ್ಣಯ ಮಾಡಿದ್ವು ಅಂತ, ದೇವ್ರಂದ್ರೆ ಹಿಂಗೆ ಇರ್ಬೇಕು ನಮ್ಮಂಗನ ಅಂತ. ಹಂಗೆ ನೀನು ದೇವ್ರಂದ್ರೆ ಅವಕ್ಕೂ ಕೈ ಕಾಲು ಕೊಟ್ಟು, ಹೌದಿಲ್ಲ? ನೀವು ಅವಕ್ಕೆ ಮತ್ತು ಇವನು ಕೊಟ್ಟು ಅವಕ್ಕೆ ದೇವ್ರಂದ್ರೆ ಆಯುಧ ಇವನ್ನೆಲ್ಲ ಬ್ಯಾಟಿ ಮಾಡಕ್ಕೆ ಅವಕ್ಕೆಲ್ಲ ಎದಕ್ಕೆ ಬೇಕಾಗೈತಿ? ಹತಾರ ಇವು ಬೇಕಾಕಾವ ದೇವ್ರಿಗೆ. ಆಯುಧ ಕೊಟ್ಟು ಅವೆಲ್ಲ ಎದಕ್ಕೆ ಬೇಕಾಗ್ಯಾವ್ರಿ? ಅವಾಗ ಇಲ್ಲದ ಜನರನ್ನೆಲ್ಲ ಹೆದರ್ಸ್ಕಾರ. ದ್ಯಾಮವ್ವ ದುರ್ಗವ್ವ ಕೊಟ್ಟಾರಿಲ್ಲ ಅವ್ಕೆ ಹತಾರ ಇವನ ಕೈತಿ ಕೊಟ್ಟು ಅದನ್ನು ರಾಣಿಗಾನ ಕಡಿನೋ ಕ್ವಾಣ ಕಡಿನೋ ಅನ್ಕೊಂತ ತಮಗೇನು ಅಂಥ ಪ್ರಾಣಿನ ಕಡ ತಿನ್ನೋರು. ಹೌದಿಲ್ಲ? ಸಂಪಾಯ್ತು ಪ್ರಾಣಿ. ಚಲೋ ಕ್ರೂರ ಪ್ರಾಣಿ ಬ್ಯಾಟಿಗೆ ಹೋಗೋಂಗಿಲ್ಲ. ಈ ಮಲ, ಆಡು, ಮೇಕಿ ಆಹಾರ ಬೇಡ್ತಾವಂತವು. ಹೌದಿಲ್ಲ? ಉಳ್ಕಿದ ಸಂಪಾಯ್ತು ಪ್ರಾಣಿನ ಬೇಡ್ತಾವ. ಹೌದಿಲ್ಲ? ಅವು ಹುಲಿ, ಚರ್ಚ ಇಂಥವನ್ನ ಬೇಡುದಿಲ್ಲ ಅವು. ಹೆಂಗೈತಿ ನೋಡು. ಇಲ್ಲದ ಏನಾರ ಜನರನ್ನೆಲ್ಲ ತಲೆಯಾಗಿ ಹೋಗಿಸ್ಕಾರ, ಅವನ್ನೆಲ್ಲ ಹುಟ್ಟಿಸ್ಕಾರ, ಪ್ಯಾಟಿ ಕೊಡ್ಬೇಕಂತ ದೇವಿಗೆ. ಎಷ್ಟು ಮೂಢನಂಬಿಕೆ ಜನ. ಎಂದು ಉದ್ಧಾರ ಆಗುತ್ತೆ? ಏನು ಯಾವ ಜೀವಿಗೂ ಹಿಂಸೆಯನ್ನು ಕೊಡಕ್ಕೆ ಹೋಗೋಣ. ಅಹಿಂಸಾ ಪರಮೋ ಧರ್ಮ ಅಂತ. ಉನ್ನತ ಸ್ಥಿತಿಯನ್ನು ನೀವು ಹೊಂದಬೇಕನ್ನೋ ಹಂಗಿದ್ರೆ ಅಹಿಂಸಾ ಬಂದ್ ಮಾಡೋದು. ಅದಕ್ಕೆ ಧರ್ಮ ಅಂತಾರೆ. ಧರ್ಮಿಷ್ಠ ಮನುಷ್ಯ ಆಗ್ಬೇಕಾತಂದ್ರೆ ನೀವು ಯಾವ ಜೀವಿಗೂ ಹಿಂಸೆಯನ್ನು ಕೊಡಕ್ಕೆ. ಅಹಿಂಸಾ ಪರಮೋ ಧರ್ಮ. ಇದನ್ನು ನೀವು ಪಾಲನೆ ಮಾಡೋದ್ರಿಂದ ನಿನ್ನ ಅಂತಃಕರಣ ಸ್ವಚ್ಛಕ್ಕೆ. ಅಂತಃಕರಣ ಸ್ವಚ್ಛ ಆದಾಗ ಈ ಉನ್ನತ ವಿಚಾರಗಳು ನಿನಗೆ ಹೊಳಿತಾವೆ. ನಮಗೆ ಯಾಕೆ ಹೊಳಿವಲ್ಲ ಅಂದ್ರೆ ಅಂತಃಕರಣ ಮಲಿನ ಐತಿ. ಯಾಕೆ ಮಲಿನ ಐತೆ? ವಿಷಯದಲ್ಲಿ ಸುಖಬುದ್ಧಿ ಐತಿ. ಅದರ ಸಂಬಂಧ ವಿಷಯ ಪ್ರಾಪ್ತಿಗಾಗಿ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ಲಿಕ್ಕತ್ತೀನಿ. ವಿಹಿತ ರೀತಿಯಿಂದ ಸಿಗದಂಗೆ ಅದಕ್ಕೆ ನಿಷಿದ್ಧ ವ್ಯವಹಾರ ಮಾಡೋಕ್ಕೂ ಸಹ್ಯ ಪಟ್ಟು ಹೆಂಗಾರ ಮಾಡಿ. ಅದಕ್ಕೆ ಅಂತಃಕರಣ ಮಲಿನ ಹೊಲಸಾಗೈತಿ. ಅಂತಃಕರಣ ಮಾಲಿನ್ಯವನ್ನು ನೀ ಕಳ್ಕೊಂಬದು. ಏನು ಎಂದೂ ಪಾಪಕೃತಿಗಳನ್ನು ಮಾಡೋಕ್ಕೆ ಹೋಗಬೇಡ. ಈ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ
ಬಾಳೆ ಸಂಬಂಧ ಹೊಲಸು ಕಾರ್ಯಗಳನ್ನು ಮಾಡ್ತೀಯಲ್ಲ, ಎಷ್ಟು ಮಂದಿಗೆ ಪೀಡ ಕೊಟ್ಟಿವಿ, ಮೋಸ ಮಾಡಿ, ವಂಚನೆ ಮಾಡಿ, ತುಡುಗು ಮಾಡಿ. ಮಾಡಬೇಡ ಅವನ್ನೆಲ್ಲ. ನಾಳೆ ದಶಗುಣಿತಾಗಿ ಬರ್ತೈತಿ, ನೀ ಏನು ಮಾಡಿರ್ತಿ ಅದು ಅದ್ರ 10 ಪಟ್ಟ ಬಡ್ಡಿ ಸಮೇತ ನೀ ತೀರಿಸ್ಬೇಕಾಗ್ತೈತಿ. ಏನು ಒಳ್ಳೆಯದನ್ನು ಮಾಡಿರೋ ಅದು ದಶಗುಣಿತಾಗಿ ಬರ್ತೈತಿ, ಕೆಟ್ಟದ್ದನ್ನು ಮಾಡಿರೋ ಅದು ದಶಗುಣಿತಾಗಿ ಬರ್ತೈತಿ. ಖಬರ್ ಐತೆ ನಿನಗೆಲ್ಲರೂ? ಅದಕ್ಕೆ ಮಹಾತ್ಮರು ಮಾಡಬೇಡ್ರು ತಮ್ಮ, ಲತ್ತಿ ತಿನ್ಬೇಕಾಗೈತಿ. ಅದರ ಫಲ ಉಣ್ಣಾಕ ಜನ್ಮ ಜನ್ಮ ಅಂತತಿ ಬಡ್ಡಿ ಸಮೇತ ತೀರಿಸ್ಬೇಕಾಗೈತಿ ನಾವು ಮಾಡಿದ ಕರ್ಮದ ಫಲ. ಅದಕ್ಕೆ ಮಾಡಬೇಡ್ರಿ ಎಚ್ಚರಿಕೆ ಕೊಟ್ಟಾರೆ. ದಾಖಲಾತಿ ಆಕೈತಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಬಾಕಿ ಜನ್ಮ ಏನೈತಿ, ಬರೇ ಭೋಗ ಭೂಮಿ ಅಷ್ಟೇ. ಅದು ಮಾಡಿದ ಕರ್ಮಕ್ಕನುಸಾರ ಊಟ ಮಾಡೋದು ಅಷ್ಟೇ, ಅದು ಉಂಡು ತೀರ್ಸಕ್ಕೆ ಅಷ್ಟೇ. ಅದು ಇತರೆ ಜನ್ಮ, ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇನ್ನುಳಿದ ಜನ್ಮಗಳೇನದಾವಲ್ಲ, 83 ಲಕ್ಷ ಪ್ರಕಾರದ ಯೋನಿಗಳು. ಇದು 84ನೇ ಮನುಷ್ಯನ ಜನ್ಮ. ಯಾಕ್ರಿ? ಅವೆಲ್ಲ ಮಾಡಿದ ಕರ್ಮಕ್ಕನುಸಾರವಾಗಿ ಊಟ ಮಾಡಬೇಕು. ಈ ಜನ್ಮಕ್ಕೆ ಬಂದ ಮ್ಯಾಗ ಭಾಳ ಎಚ್ಚರದಿಂದ ಇರ್ಬೇಕಾಗ್ತದೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೊಂಡಾಗ ಇದು ಜನ್ಮ ಸಾರ್ಥಕ ಮಾಡ್ಕೊಳಿಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತೈತಿ. ಎಲ್ಲ ದಾಖಲಾತಿ ಆಕೈತಿ ಏನು ಮಾಡಿದೆಲ್ಲ. ಪಶುವೃತ್ತಿ ರಾಕ್ಷಸಿ ಕೃತಿಗಳನ್ನು ಮಾಡ್ಲಿಕ್ಕೆ ಐತಿಯಲ್ಲವು. ಮಹಾತ್ಮರ ಎಚ್ಚರಗೊಳಿಸಿರು ಎಚ್ಚರಗಾಗ್ತಾ ಇರಲಿಲ್ಲ. ಅವ್ರೇನು ಹೇಳ್ತಾರೆ? ನಾಳೆ ಅದರ ಪಶ್ಚಾತ್ತಾಪ ಪಡಬೇಕಾಗೈತಿ. ಏನು ಮಾಡಿದ್ನು ಯಪ್ಪ, ಯಾರಿಗೆ ಏನು ಮಾಡಿದ್ನು, ಇಂಥದ್ದು ಬಂತು ನನಗೆ, ತಾನೇ ಪಶ್ಚಾತ್ತಾಪ ಪಡ್ತಾನ. ಹೌದಿಲ್ಲ? ಎಷ್ಟು ಮಂದಿಗೆ ನಾ ಮರಗಿಸಿದ್ನು, ನನಗೆ ಬಂದೈತಿದು, ಇಂಥ ಹೊತ್ತು ಬಂತು ನನಗೆ ಅಂತ. ಅದಕ್ಕೆ ಯಾಕೆ ಬರ್ತೈತಿ ಅಂದ್ರೆ ಮಾಡಿದ ಕರ್ಮ ಬೆನ್ನು ಹತ್ತಿ ಕಾಡ್ತದೆ. ಅತಿ ಆತಂದ್ರೆ ಆಗಿಂದಾಗ, ಹೌದಿಲ್ಲ? ಅದರ ಫಲ ಉಣ್ಬೇಕಾಗೈತಿ. ಉಂಡ ಹೋಗ್ಬೇಕು. ನೀ ಹೊತ್ಕೊಂಡು ಹೋಗುವಷ್ಟು ಮಾಡಿದರೆ ಮುಂದೆ ಸಿಗ್ತೈತಿ ನಿನಗೆ. ಯಾಕ್ರಿ? ಬರಲಾರ್ದಷ್ಟು ಮಾಡಿದೆ ಅಂದ್ರೆ ಈಗ ಚಲೋ ಆಕೈತೆ. ಅದು ಬರಲಾರ್ದಷ್ಟು ಮಾಡಿದ ಅಂದ್ರೆ ಉಂಡದಾಗ ನಿನಗೆ ಅದು ತೊಗೊಂಡು ಹೋಗೋದು. ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ನೀನು ಉಂಬದೆ, ನಿಮ್ಮ ಅಪ್ಪನ ಉಂಬನೆ, ಮಾಡಿದ್ದ ಕರ್ಮ ಎಲ್ಲಿ ಮುಗುಲು ಹೊಡೆದಕ್ಕಿ. ಮಾಡಿದ ಕರ್ಮದಿಂದ ಪರಗಕ್ಕೆ ಯಾರ ಮಾಪ್ ಮಾಡೋರು ಅದಾರ ಅಂತೇಳಿ ಇಲ್ಲಿ ಮನುಷ್ಯರ ಕೋರ್ಟ್ನಾಗ ಏನಾರ ಮಾಪ್ ಮಾಡೋ ವಕೀಲರಿಗೆ ಲಂಚ ಕೊಟ್ಟು ಪಾರಾಗ್ಬೋದು. ಇಲ್ಲಿ ಏನು ಮಾಡಿ ಪಾರಕ್ಕೆ ಹೇಳ? ಕರ್ಮದ ಕೋರ್ಟ್ನೊಳಗೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಿ ಪಾರಾಗಕ್ಕೆ ಬರೋದಿಲ್ಲ. ಅದನ್ನು ಅನುಭವಿಸೇ ತೀರು. ಯಾರೂ ಹೊರತಲ್ಲ ಅದಕ್ಕೆ. ಪ್ರಾರಬ್ಧ ಕರ್ಮವನ್ನು ನಾವು ಉಂಡೇ ತೀರ್ಬೇಕಾಗೈತಿ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರೂ ಪ್ರಾರಬ್ಧ ಮಾತ್ರ ಬಿಡೋದು. ನೀವು ಮಾಡಿದ ಕರ್ಮ ಪೋಕಳ್ನಾಗ ಹೋಗೋದಿಲ್ಲ. ಕರ್ಮ ಸಿದ್ಧಾಂತ ಬಹಳ ಗಹನವಾದದ್ದದ. ಅದು ಘಟಿಸೇ ತೀರ್ತೈತಿ. ಝಟಿತಿ ಘಟೈತಿ ಗಿರಿಗೌರೇಶು ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಎಷ್ಟು ಕಲ್ಪಗಳು ವರ್ಷಗಳು ಗತಿಸಿದರೂ ಅದನ್ನು ನೀವು ಉಂಡ ತೀರ್ಬೇಕು. ಶುಭಾಶುಭ ಕರ್ಮಗಳು ಚಲೋದಿರಲಿ ಕೆಟ್ಟಿರಲಿ ಅದನ್ನು ಅನುಭವಿಸೇ ತೀರ್ಬೇಕು. ಅವರು ಇರುವ ಆನಂದ ಎಲ್ಲಿ ತೋರ್ಬೇಕು ಅಲ್ಲೇ ತೋರ್ತದೆ. ಕಲ್ಲಾಗ ಕಟ್ಟಿಗೆಯಾಗ ತೋರ್ತದೆ. ನಾವು ಅವೆಲ್ಲ ಸುಪ್ತಾವಸ್ಥೆ ಒಳಗದಾವ. ಅಲ್ಲಿ ಜೀವ ಐತಿ, ಜೀವ ಕಣಗಳದಾವ, ಮಣ್ಣಿನಲ್ಲಿ ಕಲ್ಲಿನಲ್ಲಿ ಅದಾವ. ಅದರಲ್ಲಿ ಸುಪ್ತಾವಸ್ಥೆ ಒಳಗದಾವ. ಸಸ್ಯಗಳಲ್ಲಿ ಅದು ಉಸಿರಾಟದೈತಿ, ಮತ್ತೆ ಅಲ್ಲಿ ವಿಕಾಸ ಆಗೈತಿ. ಪ್ರಾಣಿಗಳಲ್ಲಿ ಸಂಚಾರ ಆಗೈತಿ, ಮನುಷ್ಯರಲ್ಲಿ ಅದು ಎಚ್ಚರ ಆಗೈತಿ. ಅದಕ್ಕೆ ಹೇಳ್ಯಾರ ರಾಮತೀರ್ಥ, ದೇವರು ಶಿಲೆಯಲ್ಲಿ ನಿದ್ರಿಸಿ ಸಸ್ಯಗಳಲ್ಲಿ ಉಸಿರಾಡಿ ಪ್ರಾಣಿಗಳಲ್ಲಿ ಸಂಚರಿಸಿ ಮನುಷ್ಯನಲ್ಲಿ ಎಚ್ಚರ ಆಗೈತಿ. ಇಲ್ಲಿ ಜಾಗೃತ ಐತಿ. ಇಲ್ಲಿದ್ದಾಗ ತಪ್ಪು ಮಾಡಬೇಡ. ದಾಖಲಾತಿ ಆಕೈತಿ. ಎಲ್ಲ ಮಾಡಿದ ಕರ್ಮದ ಫಲ ಏನು ಬೇಕಾದ್ ಮಾಡ್ಕೊಳಿಕ್ಕೆ ಅವಕಾಶ ಐತಿ. ಇಲ್ಲಿ ಚಲೋದು ಮಾಡ್ಕೊಂಡ್ರೆ ಚಲೋದಾಕೈತಿ, ಕೆಟ್ಟ ಮಾಡ್ಕೊಂಡ್ರೆ ಕೆಟ್ಟ ಆಕೈತಿ. ಎರಡನ್ನೂ ಒಳ್ಳೆ ಪಾಪ ಮತ್ತು ಪುಣ್ಯ ಎರಡನ್ನೂ ಮೀರಿ ಜ್ಞಾನ ಮಾಡ್ಕೊಳಕ್ಕೂ ಅವಕಾಶ ಐತಿ.
ಚಲೋ ಕರ್ಮ ಮಾಡಿರೋ ಜನ್ಮ ಬರ್ತೈತಿ, ಕೆಟ್ಟ ಕರ್ಮ ಮಾಡಿರೂ ಜನ್ಮ ಬರ್ತೈತಿ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇವುಗಳಿಂದ ನಿನಗೆ ಬಿಡುಗಡೆ ಮುಕ್ತ ಆಗಕ್ಕೂ ಅವಕಾಶ ಐತಿ. ಇಂಥ ಒಂದು ಮನುಷ್ಯನ ಜನ್ಮದಾಗ ಲಾಭ ಐತಿ. ಅದನ್ನು ನಾವು ಲಾಭ ತಗೊಳಕ್ತಾಯಿರಿ. ಮತ್ತು ಪಶು ಪಕ್ಷಿಗಳ ವ್ಯವಹಾರ ಮಾಡ್ತೇವೆ, ಹೀನ ಕೃತಿಗಳನ್ನು ಮಾಡಿ ಹೀನ ಜನ್ಮಕ್ಕೆ ಕಾರಣೀಭೂತ ಆಕಿ. ದಾಖಲಾತಿ ಆಕೈತಿ, ನೀ ಏನು ಮಾಡಿರ್ತೀಯ ಅದೆಲ್ಲ ಇಲ್ಲಿ ಮನುಷ್ಯನ ಜನ್ಮದಾಗ. ಅದಕ್ಕೆ ಬಹಳ ಎಚ್ಚರದಿಂದ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಇದನ್ನು ಲಾಭ ತಗೋಬೇಕು. ನಾವು ಲಾಭ ತಗೋಬೇಕಂದ್ರೆ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಇನ್ನೊಬ್ರಿಗೆ ಉಪಕಾರ ಮಾಡೋಕಲಿ. ಈ ಶರೀರ, ಮನುಷ್ಯನ ಶರೀರ ಎದಕ್ಕೈತಿ ಅಂದ್ರೆ ಪರೋಪಕಾರಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ಪರೋಪಕಾರಾರ್ಥಮಿದಂ ಶರೀರಂ. ಕೆಟ್ಟ ಹೋಗೋ ಶರೀರ ಹೆಂಗೋ ಕೆಟ್ಟ ಹೋಗ್ತೈತಿ. ಅದು ಇನ್ನೊಬ್ಬರು ಹಿತ ಆಗಲಿ ಅಂತ ಒಳಗೆ ಮನಸ್ಸಿನಾಗ ಒಳ್ಳೆಯ ಭಾವನೆ, ಒಳ್ಳೆಯ ವಿಚಾರಗಳು ಇದ್ದು ಅಂದ್ರೆ ಅಂಥ ಕೃತಿಗಳು ಜರುಗ್ತಾವೆ. ಮನಸ್ಸಿನಾಗ ಇದ್ದದ್ದ ಮಾತುಕತೆಗಳಲ್ಲಿ ಅದು ಬರ್ತೈತಿ. ಮನಸ್ಸಿನಾಗ ಕೆಡಕ್ ಮಾಡ್ಬೇಕಂತ ಭಾವ ಬಂದ್ರೆ ಮಾತು ಎಂಥವು ಬರ್ತಾವು, ಕೃತಿಗಳು ಎಂಥವು ಹೋಕ್ಕವು. ಒಳ್ಳೇದು ಮಾಡ್ಬೇಕಪ್ಪ, ನಮ್ಮಿಂದ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಭಾವ ಬಂದ್ರೆ ಒಳ್ಳೆಯ ಮಾತು, ಒಳ್ಳೆಯ ಕೃತಿಗಳು ಅವನಿಂದ ತನಗ ಒಳ್ಳೇದದು. ಅದು ನಿನಗೆ ಒಳ್ಳೇದಾಗಬೇಕನ್ನೋಂಗಿದ್ರೆ ನೀ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ಕೆ. ಯಾವುದು ತನಗೆ ಒಳ್ಳೇದಲ್ಲ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡದೇ ಇರೋದು, ಇದು ಒಳ್ಳೆಯ ಗುಣ. ನಮ್ಗೆ ಯಾವುದನ್ನು ಯಾರು ಏನು ಅನ್ನಬಾರದು ಅಂದ್ರೆ ನೀ ಇನ್ನೊಬ್ರಿಗೆ ಏನು ಅನ್ನಕ್ಕೋಗ್ಬೇಡ. ಹೌದಿಲ್ಲ? ನನಗೆ ಮರ್ಯಾದೆ ಬೇಕು ಅಂದ್ರೆ ನೀ ಇನ್ನೊಬ್ರಿಗೆ ಮರ್ಯಾದೆ ಕೊಡು, ಗೌರವ ಕೊಡು. ಗೌರವ ಕೊಟ್ಟು ಗೌರವ ತಗೋ. ನೀನು ಗೌರವದಿಂದ ನೀ ಬದುಕಬೇಕಂದ್ರೆ ಇನ್ನೊಬ್ಬರಿಗೆ ಗೌರವ ಕೊಡು. ಗೌರವಿಸು, ಎಲ್ಲರನ್ನು ಗೌರವಿಸು. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದನ್ನು ಗೌರವದಿಂದ ಕಾಣು. ಸಣ್ಣ ಪ್ರಾಣಿ ಯಾಕ್ರಿ ಅತಿ ಸಣ್ಣಾಗಿ ನಡ್ಕೋ, ಅದು ಗೌರವದಿಂದ ಕಾಣೋದನ್ನು. ತಾತ್ಸಾರ ಮಾಡೋಕ್ಕೋಗ್ಬೇಡ. ಇವ್ಯಾವ ಗಿಡ ಇವ್ಯಾವ ಲೇವು ಅಂತ ಯಾಕ್ರಿ ಸೊಕ್ಕ ಬಂದು ಬಿಡ್ತೈತಿ ನಿನಗೆ. ಅದಿಲ್ಲ, ಐಶ್ವರ್ಯದ ಮದದೊಳಗೆ ಕಣ್ಣಾಗ ಕಾಣೋದಿಲ್ಲ ಯಾರು ನೀನು. ನಾಳೆ ಅದರ ಫಲ ಉಣಬೇಕಾಗತ್ತೆ. ಮದ, ಅಷ್ಟ ಮದಗಳು, ಯೌವನ ಮದ, ಧನಬಲ, ಜನಬಲ, ವಿದ್ಯಾಮದ, ಹೌದಿಲ್ಲ? ಇವೆಲ್ಲ ಅಷ್ಟ ಮದಗಳು ಅದಾವ. ಈಗ ಜಾತಿ ಮದ, ನಂದ ಶ್ರೇಷ್ಠ ಕುಲಮದ ಆಯ್ತಲ್ಲ, ಎಷ್ಟು ಕುಲ್ದಾವ ನಾನು ಅನ್ನೋದು ಅದೊಂದು ಮದನ. ಅದರ ಹಿಂದೆ ಬಿದ್ದೆ ಅಂದರೆ ಭಾಳ ಹೀನ ಸ್ಥಿತಿ ಬರ್ತದೆ. ಹೀನ ಕೃತಿಗಳನ್ನು ಮಾಡೋಕೆ ಚಾಲು ಮಾಡ್ತೀವಿ. ಮದ ಬಂತೆ ಅಂದ್ರೆ ನೀನು ಸೊಕ್ಕ ಬಂತೆ ಅಂದರೆ ಹೀನ ಕೃತಿಗಳನ್ನು ಮಾಡೋಕೆ ಶುರು ಮಾಡ್ತೀವಿ. ಯಾರು ನನ್ಯಾರು ಕೇಳೋರು ಅಂತೇಳಿ. ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕಾದ್ರೆ ನೀತಿ ನಿಯಮಗಳನ್ನು ಚೊಕ್ಕಟವಾಗಿ ನಾವು ಪಾಲನೆ ಮಾಡಬೇಕಾಗತ್ತೆ. ಈ ಭೌತಿಕ ಶಾಣೆತನಕ್ಕೂ ನೀತಿಯಿಂದ ನಡ್ಕೊಳ್ಳೋಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ಜಗತ್ತಿನ ತಿಳುವಳಿಕೆ ಮಾಡ್ಕೊಳ್ಳೋಕೆ ಅದು ಬೇಕಾಗಿಲ್ಲ. ಆದರೆ ಸಮಾಧಿಯನ್ನು ಹೊಂದಬೇಕಂದ್ರೆ ನೀತಿ ನಿಯಮಗಳನ್ನು ನಾವು ಪಾಲನೆ, ನೀತಿ ಹುಡುಗದೆ ಕಡೆ ಮುಟ್ಟಿರ್ತದೆ. ನೀತಿ ಪಾಲನೆ ಮಾಡಿದಾಗ ಸಮಾಧಿಯನ್ನು ಹೊಂದಾಕ ಬರ್ತದೆ. ಹೊಲಸು ತುಂಬಾಕ ಬಂಗಾರ ಬಿಟ್ಟು ಬೇಕಾಗೋದಿಲ್ಲ. ಅಂಥದ್ದಾದರೂ ನಡೀತೈತೆ. ಯಾಕ್ರಿ ಅದರ ಅಂತಃಕರಣ ಪರಿಶುದ್ಧಿ ಇದ್ರೆ ಮಾತ್ರ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಮಗೆ. ಈ ವಿಚಾರ ನಮಗೆ ನಾಟಬೇಕಾತಂದ್ರೆ, ನಮ್ಮಲ್ಲಿ ಉಳಿಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿ ಬೇಕಾಗ್ತದೆ. ಮಲಿನ ಅಂತಃಕರಣದಾಗ ಇದನ್ನು ಹಾಕಿರೋದನ್ನ ಇದು ನಿಂದಿರೋದನ್ನ ಇಲ್ಲ, ನೆನಪ ಉಳಿದಿಲ್ಲ ನಮ್ಗೆ. ಬೇಕಾದಂಥ ಶಾಸ್ತ್ರ ಪಂಡಿತದನಂದ್ರು ನೀತಿಯಿಂದ ಇರೋದು ಭಾಳ ಕಠಿಣ ಅದ. ನೀತಿ ಇರೋದಿಲ್ಲ. ಶಾಸ್ತ್ರದಾಗ ಬೇಕಾದ ಹೇಳ್ತಾನೆ ಕೇಳ್ತಾನೆ, ಆದರೆ ನೀತಿ ಇಲ್ಲ. ವೇದಾಂತೆ ನಿಷ್ಣಾತೋ ಅಪೀಚ ವೇದಾಂತೆ ಸಾಧುತ್ವ ನೈತಿ ದುರ್ಜನ ಅಂತ. ದುಷ್ಟ ಸ್ವಭಾವವುಳ್ಳವ ಬೇಕಾದಂಗೆ ವೇದಾಂತದ ಇದನ್ನೆಲ್ಲ ಅವನು ಪಂಡಿತರಿಗಿಂತ ಮೀರಿಸಿ ಹೇಳ್ತಾನಂದ್ರೆ ಸುಧಾ ಅವ ಸ್ಥಿತಿ ಹೊಂದಕ್ಕಾಗೋದು. ಯಾಕೆ ದುಷ್ಟ ಸ್ವಭಾವ ಹೋಗಿಲ್ಲ ಅವನು. ದುಷ್ಟ ಅಂದ್ರೆ ಇನ್ನೊಬ್ಬರಿಗೆ ಕೆಡಕು ಮಾಡೋದು ಹೋಗಿಲ್ಲ, ಅವ ಕೇಡು ಬಯಸ್ತಾನವ. ಬೇಕಾದಂಥ ವೇದಾಂತದಾಗ ಪಾರಂಗತನಪ್ಪ ಹೇಳ್ತಾನಪ್ಪ ಅಂದ್ರೆ ಎಲ್ಲರೂ ಸ್ತಬ್ಧಕೊಂಡಿರ್ಬೇಕು ಅವ್ನು ಹೇಳಕ್ಕೆ ಕುಂತ ಅಂದ್ರೆ. ಆದರೆ ನೀತಿ ಬರೋಬ್ಬರಿ ಇರೋದಿಲ್ಲ. ಸುಳಿ ಸುಮಾರು ಇರ್ತಾವೆ.
ಅದಲ್ಲ ಅನೀತಿ ವ್ಯವಹಾರ ಮಾಡ್ತಿದ್ದ ಅಂಥವ ಮೈನಾಕ ಪರ್ವತವನ್ನು ಬೇಕಾದಷ್ಟು ವರ್ಷ ಆ ಸಮುದ್ರದಾಗ ನೆನೆ ಇಟ್ಟು ಅದು ಮೆತ್ತಗಾಗೋದು ಅಂತ. ಹಂಗೆ ದುಷ್ಟ ಸ್ವಭಾವ ಉಳ್ಳವ ಅವ ಎಂದೂ ಉದ್ಧಾರ ಆಗೋದಿಲ್ಲ ಮತ್ತು ನರಕ ಯಾತನೆಯನ್ನು ಅನುಭವಿಸವ ಮಾಡಿದ ಕರ್ಮವನ್ನು. ಕರ್ಮ ತಕ್ಕಂಗೆ ಜನ್ಮ ಬರೋದೈತೆ ಅವಾಗ, ಎಂದೂ ಉದ್ಧಾರ ಆಗೋದು. ಭಾಳ ಮಂದಿ ಅದಾರ ಶಾಸ್ತ್ರ ಹೇಳೋರು ಕೇಳೋರು. ನೀತಿವಂತರು ಯಾರದಾರ ಹೇಳಿ? ನೀ ಶಾಸ್ತ್ರ ಹೇಳೋದು ಕೇಳೋದು ಬೇಕಾಗಿಲ್ಲ, ನೀತಿವಂತ ಜೀವನ ಸಾಗಿಸಿದ್ರೆ ಸಾಕು. ಯಾವ ನೀತಿವಂತ ಇರ್ತಾನ ಅವ ಜ್ಞಾನಿ ಆಗುತ್ತೆ, ಶತಸಿದ್ಧನ. ಅವ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತ ಆಗ್ತಾನೆ. ನೀತಿವಂತ ಯಾವ ಇರ್ತಾನೆ? ಅದಕ್ಕೆ ನೀತಿ ವಿಧಾನ ಆಗು ಅಂತ ಹೇಳ್ಯಾರ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಮೊದಲೇದ್ದಿದು ಎಲ್ಲರಿಗೂ ನಮಗೆ ಮೊದಲೇ ಬೇಕಾದ ಪಾಠ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬಿಡಪ್ಪ, ಅದು ಪಾಪ ಸಂಗ್ರಹ ಆಕೈತಿ. ಪುಣ್ಯ ಮಾಡು, ಇನ್ನೊಬ್ರಿಗೆ ಹಿತ ಮಾಡಿದ್ರೆ ನೀನು ಪುಣ್ಯ ಬರ್ತೈತಿ ಅಂತ. ಒಳಿತು ಮಾಡು ಮನುಜ, ಒಳಿತು ಮಾಡು ಅಂದಾಗಲಿ ಒಳ್ಳೇದು ಮಾಡಪ್ಪ, ನಿನಗೆ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ. ಯಾರಿಗೂ ಕೆಡಕ್ಕೆ ಬಯಸಬೇಡ, ನಿನಗೆ ಕೆಡಕ. ಇನ್ನೊಬ್ಬರಿಗೆ ಕೆಡಕು, ನಿನಗೆ ಕೆಡಕದು. ಕೆಡಕು ಮಾಡಿದೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ನಿನಗೆ ಹಿತ ಅದ. ನಿನಗೆ ಅದ್ರೊಳಗೆ ಹಿತ ಅದ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ, ಇನ್ನೊಬ್ಬರಿಗೆ ಕೆಡಕು ಮಾಡೋದ್ರೊಳಗೆ ನಿನಗೆ ಕೆಡಕದ. ಹಿಂಗೆ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಲೆ ತಿಳ್ಕೊಂಡು ಇದನ್ನು ನಾವು ಲಾಭ ತಗೋಬೇಕಾಗೈತಿ. ಏನು ಮಾಡಾಕತ್ತೇವೆ ನಾವು? ಅವ್ಯವಹಾರ ಮಾಡ್ತೇವೆ, ಮೋಸ ಮಾಡ್ತೇವೆ, ವಂಚನೆ ಮಾಡ್ತೇವೆ. ಇನ್ನೊಬ್ಬರಿಗೆ ಮಾಡಿದ್ದು ನಮಗೆ ಮಾಡ್ಕೊಂಡಂಗೆ, ನಮ್ಮ ಕಾಲ ಮ್ಯಾಲ ನಾವ ಕಲ್ಲು ಚೆಲ್ಕೊಂಡಂಗೆ. ಎಂದೂ ಉದ್ಧಾರ ಆಗೋದಿಲ್ಲ. ನೀವು ಇನ್ನೊಬ್ಬರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಿದ ಯಾವಾಗ ಇನ್ನೊಬ್ಬರಿಗೆ ನಾ ಹಿತ ಮಾಡೇನು, ಒಳ್ಳೇದಾಗಲಿ ಅನ್ನೋ ಭಾವ ಮಾಡ್ಕೊಂಡಿದ್ದೆ, ನಿನಗೆ ಮೊದಲು ಒಳ್ಳೇದಾಗಿತ್ತು. ಕೆಡಕ್ಕೆ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನ್ನ ಮನಸ್ಸಾಗ ಕೆಟ್ಟಿರ್ತೀನಿ, ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಿಸೋದು. ಅದಕ್ಕೆ ಒಳ್ಳೆಯದ ಭಾವನೆ, ಒಳ್ಳೆಯ ವಿಚಾರಗಳು ನಿನ್ನಲ್ಲಿ ಜಾಗೃತ ಆಗಲಿ, ನಿನಗೆ ಒಳ್ಳೆಯದಾಗಿರ್ತದೆ. ಇದನ್ನು ನಾವು ಕಲಿಬೇಕು. ಈ ಪೂಜೆ ಕಲಿತೀರಿ ಅಂತ. ನೀ ಯಾವ ಗುಡಿ ಗುಂಡಾರ್ಗೂ ನಡ್ಕೋದು ಬೇಕಾಗಿಲ್ಲ, ಇನ್ನೊಬ್ಬರಿಗೆ ಹಿತ ಮಾಡಾಕ ಕಲಿ. ಇದ ಪೂಜೆ ನೋಡು. ಕೆಡಕ್ಕೆ ಮಾಡೋದು ವರ್ಜಿ ಮಾಡು. ಒಂದು ಹೇಳಕ್ಕೆ ಅವ್ನು ಕೆಡಕ್ಕೆ ಮಾಡ್ಯಾನಂದ್ರು ಅದು ಹಿಂದಿಂದ ಅಂದ ದೋಷ ಐತಿ, ಅವನದೇನು ತಪ್ಪಲ್ಲ. ನನ್ನ ಹಿಂದಿನ ಕರ್ಮದ ಏನೋ ದೋಷ ಇರಬೇಕು, ಅವ್ರು ಮಾಡ್ಯಾರ, ಅವ್ರದ್ದೇನು ತಪ್ಪಿಲ್ಲ, ನಾವೊಂದು ನಮ್ದ ದೋಷ ಐತಿ ಅಂತ ತಿಳ್ಕೊಂಡು ಅವ್ರಿಗೆ ಒಳ್ಳೇದು ಮಾಡೋಕ್ಕಲಿ. ಇನ್ನು ಮ್ಯಾಗ ಮಾಡೋದು ಬೇಡಪ್ಪ, ಯಾರಿಗೂ ಕೆಡಕ್ಕೆ ಮಾಡೋದು ಬೇಡ, ಒಳ್ಳೇದಾಗಲಿ. ಗೊತ್ತಿಲ್ಲದಕ್ಕೆ ಮಾಡ್ಯಾನ ನಾವು ಮಾಡೋಲ್ಲ, ನೀ ಮಾಡಕ್ಕೆ ಹೋಗ್ಬೇಡ, ಕೆಡಕ್ಕೆ ಬಯಸ್ಬೇಡ. ಎಂದೂ ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸ್ಬೇಡ, ಒಳ್ಳೆಯದಾಗಲಿ. ಯಾವ ಕೆಡಕ್ಕೆ ಮಾಡಿರ್ತಾನೆ ಸಹಿತ ಅವಾಗ ಒಳ್ಳೇದಾಗಲಿ. ವಿಷ ಏರಿದವಾಗ ಹಾಲು ಏರಿ ಅಂತಾರೆ. ಅದು ಮನುಷ್ಯತ್ವ. ಇದು ಬರಬೇಕು ನಮಗೆ ಮೊದಲು. ಮನುಷ್ಯತ್ವ ಬಂದಾಗ ನಮಗೆ ಮುಮುಕ್ಷತ್ವ ಬರ್ತದೆ, ಮುಕ್ತಿ ಒಲವು ಆಕೈತೆ. ಅವಾಗ ಮನುಷ್ಯತ್ವ ಬರುವುದನ್ನು ಬಹಳ ದುರ್ಲಭದ. ಮನುಷ್ಯತ್ವ, ಮುಮುಕ್ಷತ್ವ ಅಂದ್ರೆ ಮುಕ್ತಿ ಹೊಂದಬೇಕು, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು, ಜನನ ಮರಣ ಚಕ್ರದಿಂದ ಇನ್ನೆಂದೆಂದು ಬರಬಾರ್ದು ಇನ್ನು ಈ ಭವಕ್ಕೆ ಅಂತ ಉತ್ಕಟ ಇಚ್ಛಾವುಳ್ಳ ಅವ ಮುಮುಕ್ಷು ಅಂತ. ಯಾವಾಗ ಇದರಿಂದ ಪಾರಾದೇನಪ್ಪ ಅಂತ. ಮನೆಗೆ ಬೆಂಕಿ ಎತ್ತಿದಾಗ ಯಾರನ್ನೂ ನೋಡೋದಿಲ್ಲ ಅವನು. ಯಾಕ್ರಿ? ಬಿಟ್ಕೊಟ್ಟು ಹೆಂಗೆ ಹೊರಗೆ ಓಡಾಕ ಪ್ರಯತ್ನ ಮಾಡ್ತಾನೆ ನೋಡು, ಹೌದಿಲ್ಲ? ಬೆಂಕಿ ಎತ್ತೈತಿಪ್ಪ, ಇದು ಮನೆ ಬೆಂಕಿ ದೌಡ ತಾಣ ಒಬ್ಬನಪ್ಪ, ಹಂಗೆ ತವಕ ಅವಾಗ ಮುಮುಕ್ಷು ಅಂತ. ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂಥ ಗುರುಗಳ ಪಾದಗಳನ್ನು, ಯಾಕ್ರೆ ಅವರ ಸಂಪರ್ಕದಾಗಿದ್ದರೆ, ಅವ್ರ ಸಂಘದಾಗಿದ್ದಾಗ ಈ ಸಂಸ್ಕಾರ ನಿನಗಾಗ್ತೈತಿ. ಅದು ಆ ಸ್ಥಿತಿ ಅಭ್ಯಾಸದಾಗ ತೊಡಗಿದ ಮ್ಯಾಗ ಹಿಂದಿಂದೆಲ್ಲ ಮರೆತು ಬಿಡ್ಬೇಕು ಅವನ್ನ. ಹಿಂದೆ ನಾವು ಎಲ್ಲಿದ್ದೀವಿ ಏನದು ಅದನ್ನು ತೊಗೊಂಡು ಏನು ಮಾಡ್ತೀವಿ? ಬಿಟ್ಟು ಬಿಡೋದನ್ನು. ಹಿಂದಿನ ಜೀವನ ಸನ್ಯಾಸ ಸ್ವೀಕಾರ ಮಾಡಿದಾಗ ಅದನ್ನು ಮರೆತು ಬಿಡ್ಬೇಕಂತ, ಹೌದಿಲ್ಲ? ಅದನ್ನು ನೆನಪಿಸೋದ ಮಾಡೋದಿಲ್ಲ ಅವರು. ಈ ಕಾಡು ಸಿದ್ದೇಶ್ವರ ಅಂತ ಇದ್ರಾಗೈತೆ ನಾವು, ಇವರು ಇದ್ರಂತೇಳಿ ಮಹಾರಾಷ್ಟ್ರದ ಇದ್ರಾಗೈತೆ. ಅವ್ರು ಹೇಳಾಕ್ತಿದ್ರು, ಅವ್ರು ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಜೀವನ ನಿಮ್ಮ ಮುಂದಿನ ಹೆಂಗೆ ಕೇಳಾಕತ್ತಿದ್ರು ಅವ್ರು. ಸನ್ಯಾಸ ಆಶ್ರಮ ತೊಗೊಂಡ ಮ್ಯಾಗ ಅದನ್ನು ನೆನಪು ಮಾಡೋದು ಅವಶ್ಯ ಇಲ್ಲ ಬಿಡ್ರಿ. ಅದನ್ನು ಅದನ್ನು ತೊಗೊಂಡು ಏನು ಮಾಡ್ತೀರಿ ನೀವು? ಈಗ ಮುಂದಿನ ನೋಡ್ಬೇಕಂತ ಅದನ್ನು ತೊಗೊಂಡು ಏನು ಮಾಡೋದು ನೀವು? ಅದನ್ನು ಹಿಂದಿನ ನೆನಪು ಮಾಡ್ಕೊತ ಕೂಡಬಾರ್ದು. ಯಾಕ್ರಿ? ಬಿಟ್ಟು ಬಂದದ್ದನ್ನು
ಹೊಳ್ಳಿ ನೋಡಬಾರ್ದಂತ. ಹೌದಿಲ್ಲ? ಹೊಳ್ಳಿ ಬಿಟ್ಟಿರ್ತಿ, ಅದನ್ನು ಬಿಟ್ಟಿದ್ದನ್ನು ಹೊಳ್ಳಿ ನೋಡ್ತೀನಿ ಅದನ್ನು. ಮುಂದಿನ ದಾರಿ ನೋಡಿ ನಾನು ನೂರು ಇದನ್ನು ನೆನಪು ಮಾಡ್ಕೋತ ಕೂತ್ರೆ ಮತ್ತೆ ಅದ್ರಾಗ ಯಾಕ್ರಿ ಎಳಸ್ತೈತೆ. ಸನ್ಯಾಸಿ ಆದವ ಅದನ್ನು ಹಿಂದಿನ ನೆನಪು ಮಾಡಕ್ಕೆ ಹೋಗುತ್ತೆ. ದೀಕ್ಷಾ ತಗೊಂಡ ಮ್ಯಾಗ ನೇಮ್ ಐತೆ ಹಂಗೆ. ಹೌದಿಲ್ಲ? ಅದನ್ನು ಮಾಡಿದ ಮ್ಯಾಗ ಅದನ್ನು ಹೊಳ್ಳಿ ನೆನಪು ಮಾಡಬಾರ್ದು. ನನ್ನ ಊರು, ನನ್ನ ಮನೆ ಹೊಳ್ಳಿ ನೋಡಬಾರ್ದು. ಅದಕ್ಕೆ ಸನ್ಯಾಸ ಅನ್ನೋದಿಲ್ಲ. ಅದಕ್ಕೆ ಯಾಕೈತೆ ನಮಗೆ ಹೊಳ್ಳಿ ನೋಡ್ಲಂಗೆ. ಇಲ್ಲಿ ಬಂದಿಂದ ಇನ್ನೂ ಹೋಗ್ಬಾರ್ದು ಇನ್ನು ಹೊಳ್ಳಿ ಹತ್ತಾಗ ಹೋಗಲ್ಲ ಹಂಗೆ ಅಂದಾಗ ದೀಕ್ಷಾ ತಗೊಂಡಂಗೆ ನೀ. ಹೌದಿಲ್ಲ? ಇಲ್ಲಾಂದ್ರೆ ಅಲ್ಲಿ ಮಂದಿ ಬಾಯ್ಲಾರ ಕೇಳ್ತಾನೆ ಏನು ಮಾಡಾಕತ್ತಾರ ಅವರು. ಹೌದಿಲ್ಲ? ಏನು ಮಂದಿ ಬಾಯ್ಲಾರ ಸುದ್ದಿ ತುಡುಗ್ಲಿಕ್ಕೆ ಕೇಳ್ತಿರ್ತಾನ, ಹೆಂಗೆ ಮಾಡಾಕತ್ತಾವ ಜೀವನ. ಸನ್ಯಾಸಿ ಏನಿ ಎಲ್ಲಾರ ಅವ ಅದ್ರ ಕೊಡಿವಿ ಅದಕ್ಕೂ ನಿನಗೆ. ಅವರು ಕರ್ಮ ಅದಕ್ಕಾಗಿ ನಿಮ್ಮ ಸಂಬಂಧ ಬಂದಾರ, ತಮ್ಮ ಸಂಬಂಧ ಬಂದಾರ. ಅವ್ರು ಯಾರ ಬಗ್ಗೆ ನೀ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರವ್ರ ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೀತಿರ್ತೈತೆ ಅದು. ಅದ್ರ ಬಗ್ಗೆ ನೆನಪಿಸೋದನ್ನು ಮಾಡಕ್ಕೆ ಹೋಗ್ಬೇಡಿ. ನಮ್ಮಪ್ಪ ಬಾಳೆ ಸುದ್ದಿ ತೆಗಿತಿದ್ದಾನೆ ಯಾರ್ದಾರ ಮುಂದೆ, ಶಿವಾನಂದ ಅಜ್ಜವರು ಅಂತ ಕೇಳ್ತಿದ್ರು. ಅಜ್ಜವರು ಏನಾದರೂ ನನ್ನ ಮಕ್ಕಳು, ನನ್ನ ಮಗನರು, ಈ ಹೊಲ ಮನೆ ಏನಾದ್ರು ಒಳ್ಳೆ ನನ್ನ ನೆನಪಿಸೋದ ಮಾಡಿ. ಮನೆ ಕಡೆ ನೋಡಲಿಲ್ಲ, ಮನೆ ಮುಂದೆ ಹಾದು ಹೋದರು, ತಿರುಗಿದೆ ನಮ್ಮ ಮನೆ ಅಂತ ಒಳ್ಳೆ ನೋಡಲಿಲ್ಲ. ಅಂಥ ಧೀರ ವೃತ್ತಿ ಬರುವುದು ಭಾಳ ಕಠಿಣ. ನಾವು ಬರೇ ಹಿಂದಿಂದ ನೆನಪು ಮಾಡ್ತೇವೆ. ಅವ ಕಳೆದುದ ನೊಂದನು ನೆನೆಯುವನಲ್ಲ. ಹೌದಿಲ್ಲ? ಇಲ್ಲದ ನೊಂದನು ಬಯಸುವನಲ್ಲ. ಜಗತ್ತಿನ ಹಂಗ ಅವಾಗಿಲ್ಲ. ಜಗತ್ತು ಹೊಗಳಿದ್ರ ಏನು, ತೆಗಳಿದ್ರ ಏನು. ಏನಾಗಬೇಕಾಗೈತಿ ನಮ್ಗೆ? ಜಗತ್ತಿನಿಂದ ಏನಾಗಬೇಕಾಗೈತಿ? ನೀ ಹೊಗಳಿದ್ರೆ ನನಗೆ ಅದು ಸಿಗ್ತೈತಿ ನಮ್ಮ ಮೋಕ್ಷ, ತೆಗಳಿದ್ರೆ ಸಿಗೋದಿಲ್ಲ ಅಂತೀವಿ. ಹೌದಿಲ್ಲ? ಜಗತ್ತಿನ ಹಂಗನ ಇಲ್ಲ ನಮ್ಗೆ. ಬೇಕಾಗಿಲ್ಲ ಜಗತ್ತಿನ ಹಂಗ ಹರಿದು ನಿಂತಿರ್ತಾನ. ಎಲ್ಲದರ ಹಂಗ ಹರಕೊಂಡೆ ಅಂತ ಶರೀಫರು ಅಂದಾರಲ್ಲ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಎಲ್ಲರ ಹಂಗ ಹರಕೊಂಡೆ ನಾನು, ಎಲ್ಲ ನನಗೆ ಬೇಕಾದ ಗಂಡನ ಕೂಡಿಕೊಂಡೆ ಅಂತ. ಶರೀಫರು ಒಂದು ಪದ ಅಂದಾರಲ್ಲ. ಎಲ್ಲ ಇನ್ನು ಬಿಟ್ಟಿನಪ್ಪ, ಎಲ್ಲ ಹಂಗ ಹರಿದು ನಿಂತಾಗ ಎದರದ ಅವಾಗ ಹೆದರಿಕೆ. ಹೌದಿಲ್ಲ? ಎಲ್ಲವನ್ನ ಮೀರಿ ನಿಂತವಾಗ ಎದರ ಸಂಬಂಧ ಚಿಂತೆ ಮಾಡಬೇಕಾಗಿತ್ತು. ಇದು ಎಂತ ಕೆಟ್ಟು ಹೋಗೋದಂತೆ ಇದು. ಯಾಕ್ರಿ ಇದನ್ನು ನೆಟ್ಗ ಮಾಡೋಕ್ಕೆ ಎಂದೂ ಆಗೋದಿಲ್ಲ. ವಿಕಾರ ಆಗಿ ನಾಶಿಯಾಗಿ ಹೋಗೋದಂತೆ ಗ್ಯಾರಂಟಿನ. ಇರುವಂತೆ ವಿಕಾರ ಆಗೋದಿಲ್ಲ. ನಾನು ಅದೇನೋ ತಿಳುವಳಿಕೆ ಆದ್ಮ್ಯಾಗ ಎದರ ಸಂಬಂಧ ಚಿಂತೆ ಮಾಡ್ಬೇಕು. ಅರುವ ನಾನು ಇರುವ ನಾನು ಅನ್ನೋ ತಿಳುವಳಿಕೆ ಗಟ್ಟಿ ಆದ್ಮ್ಯಾಗ ಈ ತೂರ್ಕಿ ಸಂಬಂಧ ಯಾಕೆ ಚಿಂತೆ? ಏನು ಚಿಂತೆ ಇರೋದೆಲ್ಲ ತೂರ್ಕಿ ಸಂಬಂಧ. ಇದು ಕೆಡಬಾರ್ದು. ನೀ ಚಿಂತೆ ಮಾಡಿದ್ರೆ ಬಿಡ್ತೈತಿನ ಅದು ಕೆಟ್ಟು ಹೋಗೋದು. ಸಾಯಬಾರ್ದಂದ್ರೆ ಶರೀರ ಸಾಯಬಾರ್ದಂದ್ರೆ ಹೆಂಗ್ರಿ? ಕೆಟ್ಟು ಹೋಗೋ ಶರೀರ ನಾವು. ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಅದು ಉಣ್ಣಾಕ ಬಂದೈತಿ ಉಂಡು ಹೋಗ್ತೈತಿ. ಆದರೆ ನಿನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ತಪ್ಪಿಸ್ಬೋದು, ಲಿಂಕ್ ತಪ್ಪಿಸ್ಬೋದು. ಹಚ್ಕೊಂಡು ಬಳಲ್ತಿ ಅದನ್ನು ನಾನು ನನ್ನದು ಅಂತ ಯಾವ ಹೇಳಿದ್ದು ನಿನಗೆ? ಅದನ್ನು ಹಚ್ಕೊ ಅಂತ. ನೀನು ಹಚ್ಕೊಂಡು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ, ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತಿ. ಅಲ್ಲದ್ದನ್ನು ನೀನು ಇದ್ದ ವಸ್ತು ನೀನು ಅಂತ ಯಥಾರ್ಥ ಜ್ಞಾನ ಮಾಡ್ಕೋ. ನೀ ಯಾರದೇನೋ ಜ್ಞಾನ ಮಾಡ್ಕೋದು ಬಿಟ್ಟು ಇದು ತೋರಿದ್ದು ನಾನು ನನ್ನದು ಅಂತ ತಿಳ್ಕೊಂಡು ಇದನ್ನು ಆರೋಪ ಮಾಡ್ಕೊಂಡು ಕೂತಿ. ಇದ್ದ ಸಮಾಧಾನ ಕೆಡಿಸ್ಕೋತಿ. ಅದನ್ನೆಲ್ಲ ನೀನೇ ಮಾಡ್ಕೊಂಡದ್ದು. ಅದು ಹೌದಿಲ್ಲ? ನಾನು ಅಂತ ತಿಳ್ಕೊಂಡು ಅದೇನು ನಿನಗೆ ನಾನಂತ ತಿಳ್ಕೊಂಡು ನಿನಗಂತ ಹೇಳಿತಾನೆ ಶರೀರ? ಅದು ನಾನು ಅಂತ ತಿಳ್ಕೊಂಡು ಕೂತಿ. ಶರೀರ ಬರೋಕ್ಕಿಂತ ಮೊದಲು ಎದಕ್ಕೆ ನಾನು ಅನ್ಕೊಂಡಿದ್ದೀನಿ? ಶರೀರ ಹೋದ ಮ್ಯಾಗ ಎದಕ್ಕೆ ನಾನು ಅನ್ಕೋತೀವಿ? ನೀ ಇರ್ತೀನೋ ಇಲ್ಲ? ಶರೀರ ಹೋದ್ರೆ ಹೊಕ್ಕೇನಿ, ಶರೀರ ಬಂದರೆ ಬರ್ತೀನಿ, ಶರೀರ ಹೋದ್ರೆ ಹೊಕ್ಕೇನೆ ಅಂತ ನಾವು ತಿಳ್ಕೊಂಡೇವಿ. ಶರೀರ ಬರೋಕ್ಕಿಂತ ಮೊದಲು ಅದೀನಿ, ಎಲ್ಲ ಕಾಲದೊಳಗೂ ಅದಿ. ಯಾವಾಗಲೂ ಇದ್ದ ವಸ್ತು ನೀನು, ಕೆಡಲಾರ್ದಂಥ ವಸ್ತು ನೀನು ಅದೀವು. ಇದು ಕೆಟ್ಟು ಹೋಗೋದು ನಡಬರ್ಕ ಬಂದದ್ದು ನಡಬರ್ಕ ಹೋಗ್ತೈತಿ. ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿ ಇಲ್ಲ. ಇಲ್ಲಿ ಮಧ್ಯದಲ್ಲಿ ನಿನಗುಂಟೆ ತೋರಿಕೆ ಇಲ್ಲದ್ದದು. ತೋರೈತಿ ಅಂದ್ಬಳ ಕಾಡಿಗೆ ಹೋಗೋದು ನಾವು. ಅದಕ್ಕೆ ಅಸ್ತಿತ್ವನಿಲ್ಲ. ತೋರಿದ್ದು ಅಡ್ಗಬೇಕು, ಹುಟ್ಟಿದ್ದು ಸಾಯಕಬೇಕು. ಅದು ನಿನಗೆ ಸಂಬಂಧ ಇಲ್ಲ.
ಅದ ನಾನಂತ ಸಂಬಂಧ ಅಂತ ಒದ್ದಾಡ್ತಿದ್ದೆ ಹಚ್ಕೊಂಡು. ನೀವು ಅನಾತ್ಮದ ಸಂಬಂಧವನ್ನು ಹಚ್ಕೊಂಡು ಒದ್ದಾಡ್ಲಿಕ್ಕೆ ಅದಕ್ಕೆ ಅದರ ಸಂಬಂಧ ತಪ್ಪಿಸ್ಕೊ. ಯಥಾರ್ಥ ನೀ ಯಾರದೇನು ಅಂತ ಜ್ಞಾನ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭ ನಾವು ಮಾಡ್ಕೋಬೇಕಾಗಿದೆ. ಕೆಡ್ಲಾರ್ದಂಥ ವಸ್ತು ನಾ ಎಂದೂ ಸಾಯವಲ್ಲ. ಹುಟ್ಟು ಸಾವುಗಳು ಶರೀರ ಧರ್ಮದವ, ನನ್ನ ಧರ್ಮ ಅಲ್ಲ. ಶರೀರ ಗುಣಧರ್ಮಗಳನ್ನು ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತೀನಿ. ನಿನ್ನ ಮ್ಯಾಗ ನಿನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರ ಮ್ಯಾಗ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತಾರೆ. ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಈ ತಪ್ಪು ತಿಳುವಳಿಕೆ ಎಲ್ಲ ಹೋಗಿಬಿಡ್ತದೆ. ಮೊದಲು ಈ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯ ಕುಲದ ಜನನದ ಲಾಭ ತನ್ನ ನಿಜವನ್ನು ತಿಳ್ಕೋದು. ಅವಾಗ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ನೋಡಿ, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳಿಕ್ಕೆ ಅವಕಾಶ ಐತಿ. ಮಾನವರಿಗೆಲ್ಲ ಬರ್ತೈತಿ. ತಿಳ್ಕೊಂಡು ಈ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ ಐತಿ. ಅದಕ್ಕೆ ಮೊದಲು ಇದು ಜ್ಞಾನವನ್ನು ಮಾಡ್ಕೋರಿ. ನಿಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ನಿವಾರಣೆ ಮಾಡಿಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಇದರಿಂದ ನಿನಗೆ ದುಃಖದಿಂದ ಬಿಡುಗಡೆ ಆಕೈತಿ. ನಾವು ಯಾಕೆ ದುಃಖ ಪಡ್ಲಿಕ್ಕೈತೇವೆ ಅಂದರೆ ನಾವಲ್ಲದನ್ನು ನಾವು ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆ ಒಳಗೆ ವ್ಯವಹಾರ ನಡೆದದು. ಸರಿಯಾದ ತಿಳುವಳಿಕೆ ಯಥಾರ್ಥ ಜ್ಞಾನ ಮಾಡಿಕೊಂಡ್ರೆ ನಾ ಯಾರಿದ್ದೆ, ನಾನೇ ಆ ಅಮೃತ ಸ್ವರೂಪ, ಕೆಟ್ಟಲಾರ್ದಂಥ ವಸ್ತುನ ನಾನು ಅದನ್ನು ತಿಳುವಳಿಕೆ ಮಾಡಿಕೊಂಡೆ ಅಂದರೆ ದುಃಖ ಎಲ್ಲಿ ಇರ್ತೈತಿ? ಏನಿದ್ದೆ ಅದನ್ನು ಬಿಟ್ಟು ಅದನ್ನು ಆರೋಪ ಮಾಡ್ಕೊಂಡು ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಬುದ್ಧಿ ನಾನು, ಈ ಆರೋಪಿತ ಭಾವ ತೆಗೆದು ಹಾಕಿದ ತಪ್ಪು ತಿಳುವಳಿಕೆ ಒಳಗೆ ಆರೋಪ ಮಾಡ್ಕೊಂಡು ಕೂತಿದ್ದನು. ಅಧ್ಯಾಸದೊಳಗಿನ ವ್ಯವಹಾರ. ನಿನ್ನ ಬಗ್ಗೆ ನೀ ಎಚ್ಚರ ಆದ ಅಂದ್ರೆ, ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ಈ ತಪ್ಪು ತಿಳುವಳಿಕೆ ಎಲ್ಲ ಹೋಗಿಬಿಡ್ತದೆ. ಅವಾಗ ನಿನಗೆ ದುಃಖ ಇಲ್ಲದಂಗೆ ಆಕೈತಿ. ನಾವು ಯಾಕೆ ದುಃಖ ಪಡ್ಲಿಕ್ಕೆ ಅಂದ್ರೆ ದುಃಖಕ್ಕೆ ಮೂಲ ಕಾರಣ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ಹತ್ತೀವಿ. ಈ ಶರೀರ ನೀನಂತ ತಿಳ್ಕೊ ಅಂತ ನಿನಗೆ ಮಣಿಮುಟ್ಟ ಬಂದು ಹೇಳಿದ್ರೆ ಯಾವ್ದಾರ ದೇವರು ನಿಮ್ಮ ಮನೆ ದೇವರು ಹೇಳಿತಾನೆ, ನೀನ ಇದ ನಾನಂತ ತಿಳ್ಕೊಂಡಿಲ್ಲ. ಹಂಗಾರೆ ನೀ ಇದು ಹೌದು ಅಲ್ಲ ನೋಡ್ಕೊ. ಇದು ನೀ ಯಾವುದು ನೀನು, ಯಾವುದು ನೀನಲ್ಲ. ಇದ್ರಾಗ ಯಾವುದನ್ನು ಎದುರಿಟ್ಟು ನೀ ತಿಳಿತಿ ಅನ್ಯವಾಗಿದ್ದದ್ದನ್ನ ಆದ್ರೆ ನೀ ಹಂಗಕ್ಕೆ ತಿಳಿಯಾವ ನೀನು ತಿಳಿಸ್ಕೊಳ್ಳೋ ವಸ್ತು ಜಡ ಆಯ್ತು. ಇವೆಲ್ಲ ನಿನಗೆ ವಿಷಯವಾದ ಕಥದಿಂದ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಿನಗೆ ಅನ್ಯವಾಗಿದ್ದವು. ಅವನು ಆರೋಪ ಮಾಡ್ಕೊಂಡು ಗೊತ್ತಿ ಅವು ನಾನು ನನ್ನದು ಅಂತ ದುಃಖ ಪಡ್ಲಿಕ್ಕೆ. ದುಃಖರಹಿತ ಆಗ್ಬೇಕನ್ನುವಂಗೆ ಯಥಾರ್ಥ ಜ್ಞಾನ ಮಾಡ್ಕೋ. ನಿಜವಾದ ನೀನು ಯಾರು ಅನ್ನೋದನ್ನು ಆತ್ಮ ಸಂಶೋಧಕರಾಗಬೇಕಾಗಿದೆ ನಾವು ಪ್ರತಿಯೊಬ್ಬರು. ಅದರಾಗ ಯಶಸ್ವಿಗಳಾದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಆತ್ಮ ಸಂಶೋಧನದೊಳಗೆ ಯಶಸ್ವಿಗಳೇ ಯಾರೇನು? ಆತ್ಮ ಸಂಶೋಧಕರು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ನಿಜವಾದ ನಾನು ಯಾರು, ಅದನ್ನೇನಾರ ಸಂಶೋಧನೆ ಮಾಡಿ ಏನು ಹಂಗೆ ಹೊಂಟ್ಬಿಟ್ಟೆ. ಒಬ್ಬರನ್ನ ಕಂಡು ಒಬ್ಬರು ಬಳ್ಳಿ ಕುಡ್ರು ಬೆಣ್ಣೈತಿ ಕುಡ್ರು ಹೋದಂಗೆ ನಾನು ಅದನ್ನು ನಾನು ಅಂತ ತಿಳ್ಕೊಂಡು ಎದಕ್ಕೆ ನಾನು ಅಂತ ಅನ್ನಬಾರ್ದು, ಅದಕ್ಕೆ ನಾನು ಅಂತ ತಿಳ್ಕೊಂಡು ಶರೀರ ನೀನಂತ ತಿಳ್ಕೊಂಡದ್ದು ಬರಬ್ಬರಿ ಐತಿ ತಪ್ಪೈತಿ ನೋಡ್ಕೋ. ಶರೀರ ನೀನಂತ ತಿಳ್ಕೊಂಡು ಶರೀರ ತಾದಾತ್ಮ್ಯ ಭಾವ ಇದ್ದವ ಯಾವ ಆರಾಮದ ಹೇಳಿ? ಶರೀರ ಸಂಬಂಧ ತಪ್ಪಿಸ್ಕೊಂಡವ ಯಾವ ದುಃಖಿ ಆಗ್ಯಾನ? ಸುಖಿಗಳಾದವರೆಲ್ಲ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳಿದ್ರು. ದೇಹ ಭಾವ ಇಲ್ಲ, ದುಃಖಮಯ ಅದು. ಅದಕ್ಕೆ ಈ ಸುಖಮಯವಾದಂಥ ಇರು ತನ್ನ ಭಾವ. ಈ ಶರೀರ ಭಾವ ಬಿಟ್ಟು ತನ್ನ ಭಾವದಾಗ ಯಾವ ಉಳ್ಕೋತಾನ ಅವ ಆರಾಮದಾನ. ಶರೀರ ಭಾವ ಹಿಡ್ಕೊಂಡು ನಾವು ಆರಾಮ ಎಂದು ಸಾಧ್ಯ? ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಸಾಧ್ಯ ಐತೆ ನಾವು? ಹಂಗೆ ಮನಸ್ಸಿನಾಗ ಈ ಶರೀರ ಭಾವ ಇಟ್ಕೊಂಡು ನಾವು ಆರಾಮಿರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಬಿಡೋದನ್ನ ಅದು ಬೆಂಕಿ ಧರ್ಮ ಸುಡೋದನ್ನ, ಶರೀರ ಧರ್ಮ ದುಃಖ ಕೊಡೋದನ್ನ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಎಲ್ಲೆಲ್ಲಿ ಶರೀರದಲ್ಲಿ ಎಲ್ಲಿ ದುಃಖ. ಶರೀರ ಸಂಬಂಧ ತಪ್ಪಿದಾಗ ನಿದ್ದೆ ಎದ್ದಾಗ ಈ ಶರೀರ ಇಲ್ಲ. ಅಲ್ಲಿ ಹೆಣ್ಣಾಗಿದ್ದೇನು ಗಂಡಾಗಿದ್ದು, ಅಲ್ಲಿ ಮುದುಕಾಗಿದ್ದು ಏನು ಹರಿದವಾಗಿದ್ದು, ಅನ್ಯ ಭಾವ ಏನಿದ್ದಿದ್ದಿಲ್ಲ, ಇಲ್ಲಿ ತನ್ನ ಭಾವನೆ ಇತ್ತು, ಆನಂದದ ಭಾವ. ಅವಾಗ ಎಷ್ಟು ಆರಾಮಿದ್ದು ನೋಡಿ. ಅನ್ಯ ಭಾವನೆ ಎಲ್ಲ ಅಳದಾಗ ನಿಂದ ಭಾವದಾಗ ನೀ ಇದ್ದು ಎಷ್ಟು ಆರಾಮಿದ್ದಲ್ಲಿ. ಅವಾಗ ಹೆಂಗದಿ ನಿದ್ಯಾಗ ಈ ಶರೀರ ಸಂಬಂಧ ಇಲ್ಲಲ್ಲಿ ಹಂಗೆ ಎಚ್ಚರಿಕೆಯೊಳಗೆ ಇರಾಕೈತಿ. ಅಲ್ಲಿ ತಿಳಿಯಲೇ ಅದಿ ಸಂಬಂಧ ತಪ್ಪಿಸ್ಕೊಂಡು. ಇಲ್ಲಿ ಅರಿವಿನ ಮೂಲಕ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ.
ಎಚ್ಚರಿದ್ದು ಆ ಆನಂದದ ಸ್ಥಿತಿಯನ್ನು ನಾವು ಅನುಭವಿಸ್ಬೇಕಾಗಿ, ಎಚ್ಚರ ತಪ್ಪಿ ಅದನ್ನು ನಿದ್ದೆ ಒಳಗೆ ಅದನ್ನು ಅನುಭವಿಸ್ತೀನಿ. ತಾತ್ಪೂರ್ತಿಕ ಅದು ಅರಿವಿನ ಮೂಲಕ ನಾವು ಆನಂದವಾಗಿರುವುದು ಇದು ಶಾಶ್ವತವಾದಂಥ ಸುಖ. ಅದನ್ನು ನಾವು ಮಾಡ್ಕೋಬೇಕಾಗಿತ್ತು. ಈ ಮನುಷ್ಯನ ಜನ್ಮಕ್ಕೆ ಬಂದವರು ಪ್ರತಿಯೊಬ್ಬರೂ ನಾವು ಇದರ ಲಾಭವನ್ನು ಮಾಡ್ಕೋಬೇಕಂದ್ರೆ ಶಾಶ್ವತವಾದಂಥ ಸ್ಥಿತಿಯನ್ನು ಹೊಂದಬೇಕಾದ್ರೆ ನಿಜವನ್ನು ನಾವು ತಿಳ್ಕೋಬೇಕಾಗಿತ್ತು. ಯಾವಾಗಲೂ ಇದ್ದದ್ದು ಅದು ಶಾಶ್ವತವಾದದ್ದು, ಎಂದೂ ಸಮಿಲಾರ್ದಂಥದ್ದು, ಕೆಡಲಾರ್ದಂಥದ್ದು, ಸಾಕಣಿಸಲಾರ್ದಂಥದ್ದು. ಅಂತಹ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ಏನು ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆ ಗುಂದದೆ, ಒಮ್ಮೆ ಅದರ ಎಚ್ಚರ ಆದ್ಮೇಲೆ ಪುನಃ ನಿನಗೆ ಅಜ್ಞಾನ ಅನ್ನುವಂಥದ್ದು ಬರುವುದೇ ಇಲ್ಲ. ಅಂತಹ ಸ್ಥಿತಿಯನ್ನು ನಾವು ಪಡ್ಕೊಂಡು ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಾಗಿದೆ. ಈಗ ತಿಳ್ಕೊಂಡು ಲಾಭ ಅನುಭವಿಗಳ ಎಲ್ಲ ಮಾರ್ಗದರ್ಶಕರು ಸಿಕ್ಕಾರ, ಅದಿಲ್ಲ ಅಂಥ ಒಂದು ಅವಕಾಶ ಮನುಷ್ಯನ ಶರೀರನೂ ಸಿಕ್ಕೈತಿ. ದೌಡು ಮಾಡ್ಕೋ ಇದನ್ನು ಕೆಲಸ, ತಡ ಮಾಡೋಕ್ಕೋಬೇಡ, ತಳುವುದೇ ಮಾಡ್ಬೋದು. ಈ ಶರೀರ ನೇಮದ್ದಲ್ಲ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಯಾವ ಹೊತ್ನಾಗ ಹೋಗಿ ಬರ್ತೈತಿ ಅದಕ್ಕೆ ದಾಳಿ. ಮನೆಗೆ ಹೋಗೋರಾಗೆ ಹೋದ್ರೆ ಹೋತೆ ಯಾಕ್ರಿ, ಯಾವ ಹೊತ್ನಾಗ ಬರ್ತೈತಿ ದಾಳಿ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ದೌಡು ಮಾಡ್ಕೋ ಕೆಲಸ, ತಡ ಮಾಡಕ್ಕೆ ಹೋಗ್ಬೇಡ. ಇನ್ನೂ ಭಾಳ ದಿನ ಬದುಕ್ತೇವೆ ಅಂತ ತಿಳ್ಕೊಂಡು ಬಾಳೆ ಬದುಕು ಮಾಡೋನು, ಸದ್ದ ಇದು ಹೊಕ್ಕೈತಿ ಶರೀರ ಅಂತ ತಿಳ್ಕೊಂಡು ಮೊದಲು ಇದರ ಜ್ಞಾನವನ್ನು ಮಾಡ್ಕೊ, ನಿನ್ನ ನಿಜವನ್ನು ನೀ ತಿಳ್ಕೊ, ಈ ಲಾಭವನ್ನು ಮಾಡಿಕೊಂಡ್ರೆ ನಿಮಗೆ ಲಾಭ ನೋಡ್ರಿ. ಮಹಾತ್ಮರೆಲ್ಲ ಆ ಸ್ಥಿತಿಯನ್ನು ಪಡೆದು ತಾವು ಹೊಂದಿದ ಆನಂದ ಸ್ಥಿತಿ ಎಲ್ಲ ಹೊಂದಲಿ ಅಂತ ತಿಳ್ಕೊಂಡು ಕಳಕಳಿಯಿಂದ ಮೊದಲು ಇದನ್ನು ಮಾಡ್ಕೋರಿಪ್ಪ. ಎಲ್ಲ ಎಡೆಬಿಡದೆ ಅಭ್ಯಾಸ ಮಾಡಿ ನಿನ್ನ ನಿಜ ಸ್ವರೂಪದ ಅನುಭವ ಮಾಡ್ಕೊ. ಇವೆಲ್ಲ ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೇವು ನಾವು. ಇನ್ನು ಹೊಲ ಮನಿ ಬದುಕು ಮಕ್ಕಳು ಮರಿ ಇವನ್ನೆಲ್ಲ ವಿಷಯ ಭೋಗ ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಮಾಡಿಲ್ಲ ಅವನ್ನೆಲ್ಲ. ಅದು ಎಲ್ಲವನ್ನು ಬಿಟ್ಟು ಬಂದು ಎಲ್ಲೆಲ್ಲಿ ಬಿಟ್ಟು ಬಂದು ಖಬರ್ ಐತೇನೆ, ಎಲ್ಲೆಲ್ಲಿ ಶರೀರ ಧಾರಣ ಮಾಡಿದ್ದಿ, ಎಲ್ಲೆಲ್ಲಿ ಅದಾವ ಏನೇನು ಮಾಡಿ ಗಂತ್ರಾಟ, ಅಲ್ಲೇ ಬಿಟ್ಟು ಬಂದು ಇಟ್ಟಲ್ಲೇ ಕೊಟ್ಟಲ್ಲೇ ಹೋಗ್ತು. ಮತ್ತು ಕರ್ಮಕ್ಕನುಸಾರವಾಗಿ ಬದಲಾವಣೆ ಹಾಕುವಂತ ಬಂತು. ಮುಕ್ತ ಆಗೋ ಮಟ್ಟ ಹಿಂಗೆ ತಿರುಗುವುದನ್ನು ನೋಡಿ. ಏನು ಯಥಾರ್ಥ ನೀ ಯಾರಿದೆ ಯಥಾರ್ಥ ಜ್ಞಾನ ಆಗೋ ಮಟ್ಟ ಜನ್ಮ ಜನ್ಮಾಂತರ ಇದೆ. ಕರ್ಮದ ಬೆನ್ನು ಹತ್ತಿ ತಿರುಗಬೇಕಾಗೈತೆ. ಕರ್ಮಜಾಲದಿಂದ ಪಾರಾಗಬೇಕಾದ್ರೆ ನೀ ಯಾರಿದೆ ಯಥಾರ್ಥ ಜ್ಞಾನವನ್ನು ಮಾಡು, ಆತ್ಮಜ್ಞಾನ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅವಾಗಿದ್ದರಿಂದ ನೀ ಕಡೆ ಕಕ್ಕಿ ನೋಡಿ ಬಿಡು. सकल साधु संत महाराज मान्य